ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ PU ಮ್ಯಾಥ್ಸಲ್ಲಿ ಬರುವಂಥ 5th ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ. ಸೊ ಅದರಲ್ಲಿರುವಂಥ 5.3 ಎಕ್ಸಸೈಸ್ ಕ್ವಶನ್ಸನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 5.1 ಮತ್ತು 5.2 ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಇಫ್ ಯು ಟ್ರೂಲಿ ಲವ್ಡ್ ಯುವರ್ ಸೆಲ್ಫ್ ಯು ಕುಡ್ ನೆವರ್ ಹರ್ಟ್ ಅನದರ್ ಅಂತ. ಅಂದ್ರೆ ನೋಡಿ, ನೀವು ನಿಜವಾಗೂ ನಿಮ್ಮನ್ನ ನೀವು ಪ್ರೀತಿಸ್ತಾ ಇದ್ರೆ ನೀವು ಬೇರೆಯವ್ರಿಗೆ ನೋವು ಕೊಡೋದಿಲ್ಲ ಅಂತ. ಸೊ ಅದಕ್ಕೆ ನಮ್ಮನ್ನು ನಾವು ಫಸ್ಟ್ ಪ್ರೀತಿಸ್ಬೇಕು, ಅವಾಗ ನಾವು ಬೇರೆಯವ್ರಿಗೆ ನೋವು ಕೊಡೋದಿಲ್ಲ ಅಂತ. ಎಕ್ಸಸೈಸ್ಗಿಂತ ಮುಂಚೆ ನೋಡಿ, ಇಲ್ಲಿ ಡೆರಿವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನು ಅಂತ ನೋಡೋಣ, ಮತ್ತೆ ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ನೋಡ್ಬಿಟ್ಟು ಆಮೇಲೆ 5.3 ಎಕ್ಸಸೈಸ್ ಕ್ವಶನ್ಸ್ ಇದೆಯಲ್ಲ ಅದನ್ನ ಸಾಲ್ವ್ ಮಾಡೋಣ. ನೋಡಿ, ಫಸ್ಟ್ ಏನಿದೆ ನಮಗೆ ಡೆರಿವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ನೋಡಿ ಯಾವ ತರ ಇರುತ್ತೆ. ಆ್ಯಂಡ್ ಇಂಪ್ಲಿಸಿಟ್ ಇದು ಒಂದು ನಿಮಿಷ. ಸೊ ನೋಡಿ, ಇಂಪ್ಲಿಸಿಟ್ ಡೆರಿವೇಟಿವ್ಸ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಅಂತಂದ್ರೆ an implicit function relates ಯಾವ ತರ ಇರುತ್ತೆ ನೋಡಿ, ಎಕ್ಸ್ ಮತ್ತೆ ಅಂಡ್ ವೈ ಥ್ರೂ ಆನ್ ಇಕ್ವೇಶನ್ ಇರುತ್ತೆ. ಸಚ್ ಆಸ್ ಯಾವ ತರ ಇರುತ್ತೆ ಅಂದ್ರೆ ನೋಡಿ, ಇಕ್ವೇಶನ್ x² + y² = 1 ಈ ತರ ಫಾರ್ಮೆಟ್ ಅಲ್ಲಿ ಇರುತ್ತೆ. ಯಾವುದು ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ. ಸೊ ಇದನ್ನ ನಾವು ಡೆರಿವೇಟಿವ್ ಮಾಡಬೇಕು ಥ್ರೂ ದ ಎಕ್ಸಾಂಪಲ್. ನೋಡಿ ಹೇಳ್ತಾ ಇದ್ದೀನಿ, ಫೈಂಡ್ dy/dx ಇಫ್ x - y = π ಅಂತ ಇದೆ. ಸೊ ನೋಡಿ, ಗಿವನ್ ಏನಿದೆ ನಮಗೆ x - y = π ಅಂತ ಇದೆ. ಸೊ ನೋಡಿ, ಇದನ್ನ ನಾನು ಸಿಂಪ್ಲಿಫೈ, y ಅನ್ನ ಈ ಕಡೆ ತಗೊಂಡ್ಬಿಟ್ಟು ನೋಡಿ ಪೈ ಅನ್ನ ಈ ಕಡೆ ತಗೊಂತಾ ಇದ್ದೀನಿ. ಸೊ y = x - π. ಇವಾಗ ನೋಡಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಡೆರಿವೇಟ್ ಮಾಡಿದ್ರೆ ಏನಾಗುತ್ತೆ, y ಅನ್ನ ಡೆರಿವೇಟ್ ಅಂದ್ರೆ dy/dx. ಇಲ್ಲಿ ನೋಡಿ, x ಏನಾಗಿರುತ್ತೆ, ಇಂಡಿಪೆಂಡೆಂಟ್ ಆಗಿರುತ್ತೆ, ಇದು y ಏನಾಗಿರುತ್ತೆ, ಡಿಪೆಂಡೆಂಟ್ ಆಗಿರುತ್ತೆ. ಸೊ ಇವಾಗ ನೋಡಿ, x ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. ಅದೇ ಪೈ ಅಂದ್ರೆ ಲೈಕ್ ಕಾನ್ಸ್ಟೆಂಟ್ ಇದೆ, ಕಾನ್ಸ್ಟೆಂಟ್ ಅನ್ನ ಡೆರಿವೇಟ್ ಮಾಡಿದ್ರೆ 0 ಬರುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ ನೋಡಿ, dy/dx = 1 ಅಂತ ಬರುತ್ತೆ. ಏನಕ್ಕೆ ನೋಡಿ ಇದು x 1 ಬರುತ್ತೆ ಅಂತಂದ್ರೆ d/dx ಆಫ್ x⁴n ಅಂತಂದ್ರೆ ನಮ್ಗೆ ಏನಿದೆ, n × x⁴n - 1 ಅಂತ ಇದೆ. ಸೊ ಇಲ್ಲಿ ಏನು ಇಲ್ಲ ಅಂದ್ರೆ x⁴ ಏನಿರುತ್ತೆ, 1 ಇರುತ್ತೆ. ಸೊ ನೋಡಿ, ಇವಾಗ ಆನ್ಸರ್ ಏನ್ ಬಂತು ನಮಗೆ, dy/dx ಅಂದ್ರೆ 1 ಅಂತ. ಸೊ ಇಂಪ್ಲಿಸಿಟ್ ಫಂಕ್ಷನ್ ಏನಾಗಿರುತ್ತೆ, ಎಕ್ಸ್ ಮತ್ತೆ ವೈ ಎರಡೂ ವೇರಿಯೇಬಲ್ ಇರುತ್ತೆ. ಸೊ ಎಕ್ಸ್ ಏನಾಗಿರುತ್ತೆ, ಇಂಡಿಪೆಂಡೆಂಟ್, ವೈ ಡಿಪೆಂಡೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ನೋಡಿ, ಫಂಕ್ಷನ್ f(x) ಅಂದ್ರೆ sin ಇನ್ವರ್ಸ್ x ತಗೊಂಡಿದ್ದೀನಿ. ಸೊ ಅದರದ್ದು ಡೆರಿವೇಟಿವ್ ಏನಾಗುತ್ತೆ, 1/√1 - x². ಅದೇ ತರ ಕಾಸ್ ಇನ್ವರ್ಸ್ x, f(x) ಅಂದ್ರೆ ಕಾಸ್ ಇನ್ವರ್ಸ್ x ತಗೊಂಡಿದ್ದೀನಿ. ಸೊ ಅದ್ರದ್ದು f' ಏನಾಗುತ್ತೆ, ನಮ್ಗೆ ಡೆರಿವೇಟಿವ್ ಏನಾಗುತ್ತೆ, -1/√1 - x² ಆಗುತ್ತೆ. ಅದೇ ತರ ನೋಡಿ, tan ಇನ್ವರ್ಸ್ x ತಗೊಂಡಾಗ, f(x) tan ಇನ್ವರ್ಸ್ x ತಗೊಂಡಾಗ f'(x) ಏನಾಗುತ್ತೆ, 1/1 + x². ಅದೇ ತರ ನೋಡಿ, f(x) cosec ಇನ್ವರ್ಸ್ x ತಗೊಂಡ, f(x) is a cosec ಇನ್ವರ್ಸ್ x ಅಂದ್ರೆ f'(x) ಏನಾಗಿರುತ್ತೆ, -1/x × x² - 1 ಆಗಿರುತ್ತೆ. ಅದೇ ತರ f(x) ಅಂತಂದ್ರೆ sec ಇನ್ವರ್ಸ್ x ಅಂತ ತಗೊಂಡ್ರೆ f' ಏನಾಗುತ್ತೆ, 1/x × x² - 1 ಆಗಿರುತ್ತೆ. ಅದೇ ತರ ನೋಡಿ, f(x) ಅಂತಂದ್ರೆ cot ಇನ್ವರ್ಸ್ x ತಗೊಂಡಾಗ f'(x) ಏನಾಗಿರುತ್ತೆ, -1/1 + x². ನೋಡಿ, ಇದೆಲ್ಲ ನೆನಪಿದ್ರೆ ನಮಗೆ ನೆಕ್ಸ್ಟ್ ಡೆರಿವೇಟಿವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಇದು ಕ್ವಶನ್ಸ್ ಅಲ್ಲಿ, ಎಕ್ಸಸೈಸ್ ಕ್ವಶನ್ಸ್ ಅಲ್ಲಿ. ಸೊ ಡೆರಿವೇಟಿವ್ ಆಫ್ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನು, ಮತ್ತೆ ಡೆರಿವೇಟಿವ್ಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನ ನೆನಪಲ್ಲಿ ಇಡಬೇಕು. ನೆಕ್ಸ್ಟ್ ನೋಡಿ, ಇವಾಗ ಎಕ್ಸಸೈಸ್ 5.3 ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಕ್ವಶನ್ಸ್, ಅದರಲ್ಲಿರೋ ಕ್ವಶನ್ಸ್. ಸೊ ಫಸ್ಟ್ ಒನ್ ಏನಿದೆ ನೋಡಿ, ಫೈಂಡ್ dy/dx ಇನ್ ದ ಫಾಲೋವಿಂಗ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅದರಲ್ಲಿ ಫಸ್ಟ್ ಒನ್ ಇದೆ ನೋಡಿ ನಮಗೆ, 2x + 3y = sin x. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ನೋಡಿ, ಫಸ್ಟು y ಅನ್ನ ಒಂದು ಸೈಡು ಮತ್ತು x ಅನ್ನ ಒಂದು ಸೈಡ್ ಸಪ್ರೇಟ್ ತೊಗೊಂಡ್ಬಿಡ್ತೀನಿ. ಸೊ ನೋಡಿ 3y
ಈಸ್ ಈಕ್ವಲ್ ಟು sin x ಮೈನಸ್ 2x ಅಂತ. ಸೊ ನೋಡಿ ಇವಾಗ ಇದನ್ನ ನಾವು ಡೆರಿವೇಟ್ ಮಾಡ್ಬೇಕು ಅಂದ್ರೆ dy ಬೈ ಡಿ ಎಕ್ಸ್ ಅನ್ನ ಸಪ್ರೇಟ್ ಮಾಡಕ್ಕೆ ಹೇಳಿದೆ, ಅಂದ್ರೆ ಫೈಂಡ್ ಮಾಡಕ್ಕೆ ಹೇಳಿದಾನೆ ಇಲ್ಲಿ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಡಿಫ್ರೆನ್ಶಿಯೇಟಿಂಗ್ both sides with respect to x ಅಂತ. ಸೊ ನೋಡಿ ಅವಾಗ ಏನಾಗುತ್ತೆ, ಇಲ್ಲಿ 3 ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂತ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಮೈನಸ್ 2 ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂತ. ನೋಡಿ ಇವಾಗ 3 as it is dy by dx is equal to, ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಅಂದ್ರೆ ಏನು ಬರುತ್ತೆ ನಮಗೆ, ಕಾಸ್ ಎಕ್ಸ್ ಮೈನಸ್ 2. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದ್ರೆ 1. ಸೊ ನೋಡಿ ಇವಾಗ ನಮಗೆ ಬೇಕಿರೋದು dy ಬೈ ಡಿ ಎಕ್ಸ್ ಮಾತ್ರ. ಸೊ ಏನಾಗುತ್ತೆ ಇವಾಗ 3 ಈ ಕಡೆ ತಗೊಂಡ್ರೆ ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಅ ಡಿವಿಷನ್ ಆಗುತ್ತೆ. ಸೊ 1/3 ಇಂಟು ಕಾಸ್ ಎಕ್ಸ್ ಮೈನಸ್ 2 ಇಂಟು 1 2. ನೋಡಿ ಇಲ್ಲಿ ಗೊತ್ತಿರ್ಬೇಕು ನಿಮಗೆ, ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅಂದ್ರೆ ಏನಿರುತ್ತೆ ನಮಗೆ, ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಇವಾಗ ಎಕ್ಸ್ ಅಥವಾ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಯಾವುದೇ ಇದ್ರೂ ಕೂಡ ಇದೇ ಫಾರ್ಮುಲಾ ಅಪ್ಲೈ ಆಗುತ್ತೆ. ಸೊ ಅದೇ ತರ ನೋಡಿ ಡಿಫರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್, ಸಾರಿ ಇಲ್ಲೇನಿದೆ ಸೈನ್ ಎಕ್ಸ್ ಇದೆಯಲ್ಲ, ಓಕೆ ಸೈನ್ ಎಕ್ಸ್, ಡಿಫರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಏನಾಗುತ್ತೆ, ಈಸ್ ಅ ಕಾಸ್ ಎಕ್ಸ್. ಸೊ ನೋಡಿ ಬೇಸಿಕ್ ಥಿಂಗ್ಸ್ ಇದು ಗೊತ್ತಿದ್ರೆ ನಮಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಫಸ್ಟ್ ಕ್ವಶನ್ಗೆ ಡಿ ವೈ ಬೈ ಡಿ ಎಕ್ಸ್ ಏನು ಬರುತ್ತೆ ನೋಡಿ, 1/3 ಕಾಸ್ ಎಕ್ಸ್ ಮೈನಸ್ 2 ಅಂತ. ಸೆಕೆಂಡ್ ಕ್ವಶನ್ ನೋಡಿ ಏನಿದೆ, 2x ಪ್ಲಸ್ 3y ಇಸ್ ಈಕ್ವಲ್ ಟು ಸೈನ್ 1. ಸೊ ಇಲ್ಲಿನೂ ಕೂಡ ಏನಿದೆ ನಮಗೆ dy ಬೈ ಡಿ ಎಕ್ಸ್. ಫೈಂಡ್ dy ಬೈ ಡಿ ಎಕ್ಸ್, ಅದನ್ನೇ ಫೈಂಡ್ dy ಬೈ ಡಿ ಎಕ್ಸ್ ಅನ್ನು ಫೈಂಡ್ ಮಾಡಬೇಕು. ಸೊ ನಾನು ಇಲ್ಲೇನು ಮಾಡ್ತೀನಿ ನೋಡಿ, ಫಸ್ಟು ಎಕ್ಸ್ ಅನ್ನ ಒಂದು ಸೈಡ್ ತಗೊಂಡ್ಬಿಟ್ಟು ಮತ್ತೆ ವೈ ಅನ್ನ ಒಂದು ಸೈಡ್ ಮಾಡ್ತೀನಿ ನೋಡಿ, ಸೈನ್ ವೈ ಮೈನಸ್ 3 ಇಂಟು ವೈ. ಸೊ ಇವಾಗ ನಾನು ಏನು ಮಾಡ್ತೀನಿ, differentiating both sides with respect to x ಅಂತ. ಸೊ ನೋಡಿ ಏನಾಗುತ್ತೆ ಅವಾಗ 2 as it is ಬರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂತ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ವೈ ಮೈನಸ್ 3 ಇಂಟು ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂತ. ಸೊ ನೋಡಿ 2 as it is ಬರುತ್ತೆ ಕಾನ್ಸ್ಟೆಂಟು, ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1, ಬಿಕಾಸ್ ಫಾರ್ಮುಲಾ ಹೇಳಿದ್ದೀನಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅನ್ನು ಅಪ್ಲೈ ಮಾಡಿದ್ರೆ ಇದು 1 ಬರುತ್ತೆ. ಆಮೇಲೆ ಇಲ್ಲಿ ನೋಡಿ ಸೈನ್ ವೈ ಅಂತಂದರೆ ಏನಾಗುತ್ತೆ ನಮಗೆ, ಕಾಸ್ ವೈ ಇಂಟು ವೈ ಇರೋದ್ರಿಂದ ಮತ್ತೆ ಏನು ಬರುತ್ತೆ ಇಲ್ಲಿ, ಡಿ ವೈ ಬೈ ಡಿ ಎಕ್ಸ್ ಅಂತ ಬರುತ್ತೆ, ಮೈನಸ್ 3 ಕಾನ್ಸ್ಟೆಂಟ್ ಇದೆ ಮತ್ತು ಡಿ ವೈ ಬೈ ಡಿ ಎಕ್ಸ್. ಸೊ ಇಲ್ಲಿ ನೋಡಿ 2 ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ಡಿ ವೈ ಬೈ ಡಿ ಎಕ್ಸ್ ಇದೆ, ಎರಡು ಸೈಡ್ ಇರೋದ್ರಿಂದ ನಾನು ಕಾಮನ್ ತಗೊತೀನಿ, ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತೆಗೆದ್ರೆ ಕಾಸ್ ವೈ ಮೈನಸ್ 3. ಸೊ ನೋಡಿ ಇಲ್ಲಿ ನಮಗೆ ಬೇಕಿರೋದೇನು, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ, ನೋಡಿ ಇಲ್ಲಿರೋದನ್ನು ಫಂಕ್ಷನ್ ಈ ಕಡೆ ಕಳಿಸ್ಕೊಂಡ್ರೆ ನಮಗೆ ಕಾಸ್ ವೈ ಮೈನಸ್ 3. ಸೊ ಅವ್ನು ಕೇಳಿರೋದು ನಮಗೆ ಡಿ ವೈ ಬೈ ಡಿ ಎಕ್ಸ್. ನೋಡಿ ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ನೆನ್ಪಿಡ್ಬೇಕು, ಏನಿದೆ ನಮಗೆ ಸೈನ್ ಎಕ್ಸ್ ಅಂದರೆ ಏನು ಬರುತ್ತೆ ನಮಗೆ, ಕಾಸ್ ಎಕ್ಸ್. ಸೊ ಇಲ್ಲಿ ವೈ ಇರೋದ್ರಿಂದ ಕಾಸ್ ವೈ ಬಂದಿದೆ, ಮತ್ತು ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ತೊಗೊತಿದ್ದೀವಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಮತ್ತೆ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಬರುತ್ತೆ. ಸೊ ಸೆಕೆಂಡ್ ಒನ್ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ ನಮಗೆ, ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಕಾಸ್ ವೈ ಮೈನಸ್ 3 ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ, ಎ ಎಕ್ಸ್ ಪ್ಲಸ್ ಬಿ ವೈ ಇಸ್ ಈಕ್ವಲ್ ಟು ಕಾಸ್ ವೈ ಇದೆ. ಇಲ್ಲೇನು ಕೂಡ ಏನಿದೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್.
ಸೊ ನೋಡಿ ಫಸ್ಟ್ ಏನು ಮಾಡ್ತೀನಿ ನಾನು ಇಲ್ಲಿ ಸಪ್ರೇಟ್ ಎ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ವೈ ಮೈನಸ್ ಬಿ ಇಂಟು ವೈ ಸ್ಕ್ವೇರ್. ಸೊ ಇವಾಗ ನಾನು ಏನು ಮಾಡ್ತೀನಿ ಡಿಫ್ರೆನ್ಶಿಯೇಟಿಂಗ್ both sides with respect to x. So ನೋಡಿ a constant ಇದೆ, so as it is d by dx of x ಅಂತ is equal to d by dx of cos y minus b constant ಇದೆ d by dx of y square. ಸೊ ನೋಡಿ ಇವಾಗ a as it is d by dx of x ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದರೆ 1 ಬರುತ್ತೆ is equal to cos y differentiation minus sin y. So with respect to x ಇರೋದ್ರಿಂದ dy by dx minus b as it is y square differentiation 2 into y ಮತ್ತೆ with respect to x ಇರೋದ್ರಿಂದ dy by dx. ಸೊ ನೋಡಿ is equal to ಇಲ್ಲಿ ಏನಾಗುತ್ತೆ ಇವಾಗ a into 1 ಅಂತಂದ್ರೆ a is equal to dy by dx ಅನ್ನ ಎರಡು ಸೈಡ್ ಇರೋದ್ರಿಂದ ನಾನು ಕಾಮನ್ ತಗೊಂತೀನಿ, ಅವಾಗ ರಿಮೈನಿಂಗ್ ಏನಾಗುತ್ತೆ ನೋಡಿ ಮೈನಸ್ ಸೈನ್ ವೈ ಮೈನಸ್ 2 ಇಂಟು ಬಿ ವೈ. ಸೊ ನೋಡಿ ಇದನ್ನ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಎ ಡಿವೈಡೆಡ್ ಬೈ ಇಲ್ಲಿ ನೋಡಿ ಮೈನಸ್ ಕಾಮನ್ ತಗೋಬಹುದು. ಸೊ ಮೈನಸ್ ಕಾಮನ್ ತಗೊಂಡ್ರೆ ಏನಾಗುತ್ತೆ ಸೈನ್ ವೈ ಪ್ಲಸ್ 2y ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ಏನಕ್ಕಂದ್ರೆ ನೋಡಿ ಡಿಫ್ರೆನ್ಶಿಯೇಷನ್ ಏನಿದೆ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ತಗೊಂಡಾಗ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಸೊ ಅದಕ್ಕೆ ಇಲ್ಲಿ ಏನು ಬರುತ್ತೆ ನಮಗೆ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ವೈ ಅಂದರೆ ಮೈನಸ್ ಸೈನ್ ವೈ. ಮತ್ತೆ ಇಲ್ಲಿ ಆಲ್ರೆಡಿ ಇದು ಮೈನಸ್ ಇತ್ತು, ಏನಕ್ಕಂದ್ರೆ ಪ್ಲಸ್ ಈ ಕಡೆ ಇರೋದನ್ನ ಈ ಕಡೆ ತಗೊಂಡಿದ್ದೆ ನಾನು ಮೈನಸ್. ಸೊ ಇವಾಗ ಏನಾಗುತ್ತೆ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು dy by dx is equal to minus a divided by sin y plus 2. So third question ಗೆ differentiation dy by dx ಏನು ಬರುತ್ತೆ minus a divided by sin y plus 2y ಅಂತ ಬರುತ್ತೆ. ಸೊ ನೋಡಿ ಡಿಫ್ರೆನ್ಶಿಯೇಷನ್ ಕಾಸ್ x ಮತ್ತೆ sin x ಎಲ್ಲಾನು ನಮಗೆ ಗೊತ್ತಿರಬೇಕು, ಅವಾಗ ಈಸಿ ಆಗುತ್ತೆ ಡಿಫ್ರೆನ್ಶಿಯೇಟ್ ಮಾಡೋದು. ಸರಿ ಒಂದು ನಿಮಿಷ, ಇದು ಬಿ ಅಲ್ಲ ಇಲ್ಲಿ 2by ಇರೋದ್ರಿಂದ ಇಲ್ಲಿನೂ 2by ಬರುತ್ತೆ. ಸೊ 2yb ಅಥವಾ by. ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಇದೆ xy ಪ್ಲಸ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಪ್ಲಸ್ ವೈ ಅಂತ ಇದೆ. ಸೊ ನೋಡಿ ಇಲ್ಲಿ ಎಕ್ಸ್ ವೈ ಎರಡೂ ಒಟ್ಟಿಗೆ ಇರೋದ್ರಿಂದ ನೋಡಿ ನಾವು ಡೈರೆಕ್ಟಾಗಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಅಂದರೆ ಯೂಸಿಂಗ್ ದ ಪ್ರಾಡಕ್ಟ್ ರೂಲ್. ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಇಲ್ಲಿ ನೋಡಿ ಪ್ರಾಡಕ್ಟ್ ರೂಲ್ ತಗೊತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಅಂತ ಇದ್ರೆ ನೋಡಿ ಏನಾಗುತ್ತೆ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಅಂದರೆ ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಅಂತಾನು ತಗೋಬಹುದು ಅಥವಾ ವಿ ಡ್ಯಾಶ್ ಅಂತಾನು ಕೂಡ ತಗೋಬಹುದು. ಯು ಇಂಟು ಡಿ ವಿ ಬೈ ಡಿ ಎಕ್ಸ್ ಪ್ಲಸ್ ವಿ ಇಂಟು ಡಿ ಯು ಬೈ ಡಿ ಎಕ್ಸ್ ಅಂತ. ಸೊ ನಾವು ಇಲ್ಲಿ ಇದನ್ನು ಯೂಸ್ ಮಾಡಬೇಕು. ಇವಾಗ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಅಂತ. ನೋಡಿ ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಆಗುತ್ತೆ. ಡಿ ಬೈ ಡಿ ಎಕ್ಸ್ ಎಕ್ಸ್ ಆಸ್ ಇಟ್ ಈಸು ಡಿ ಬೈ ಡಿ ಎಕ್ಸ್ ಆಫ್ y function plus y as it is d by dx of x plus y square ನೋಡಿ ಡಿಫ್ರೆನ್ಶಿಯೇಟ್ ಮಾಡಿದರೆ 2 ಇಂಟು y ಬರುತ್ತೆ, ಮತ್ತೆ ವಿತ್ ರೆಸ್ಪೆಕ್ಟ್ ಟು x ಇರೋದ್ರಿಂದ dy by dx ಈಸ್ ಈಕ್ವಲ್ ಟು ಇಲ್ಲಿ ನೋಡಿ ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ x ಅಂದರೆ sec ಸ್ಕ್ವೇರ್ x ಬರುತ್ತೆ ಈಸ್ ಈಕ್ವಲ್ ಟು ಸೆಕೆಂಡ್ ಅಂತಾನೂ ಹೇಳ್ಬೋದು sec ಸ್ಕ್ವೇರ್ x ಅಂತಾನೂ ಹೇಳ್ಬೋದು. ಸೊ sec ಸ್ಕ್ವೇರ್ x plus dy divided by dx. ಸೊ ಇಲ್ಲಿ ನೋಡಿ ಇಲ್ಲಿನೂ x ಇಂಟು dy by dx ನೋಡಿ ಪ್ಲಸ್ y ಇಂಟು
ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ಎಕ್ಸ್ ಮತ್ತು ಇಲ್ಲಿ ಎಕ್ಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಪ್ಲಸ್ 2y ಇಂಟು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು sec square x ಪ್ಲಸ್ dy ಬೈ ಡಿ ಎಕ್ಸ್. ಸೊ ಇವಾಗ ನೋಡಿ ಇಲ್ಲಿ y ಇಂಟು 1 y ಇದೆ, ಇಲ್ಲಿ sec ಸ್ಕ್ವೇರ್. ಸೊ ಒನ್ ಸೈಡ್ ತಗೋ, ಇದನ್ನ ಈ ಕಡೆ ಕಳಿಸ್ಕೋಬಹುದು. ಈ dy ಬೈ ಡಿ ಎಕ್ಸ್ ಅನ್ನ ನಾನು ಈ ಕಡೆ ತಗೊತೀನಿ. x ಇಂಟು dy ಬೈ ಡಿ ಎಕ್ಸ್ ಪ್ಲಸ್ 2y ಇಂಟು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸಾರಿ ಈ dy ಬೈ ಡಿ ಎಕ್ಸ್ ಬೇರೆ ತಗೋಬೇಕಲ್ಲ, ಸೊ ಮೈನಸ್ dy ಬೈ ಡಿ ಎಕ್ಸ್ ಮೈನಸ್ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ sec ಸ್ಕ್ವೇರ್ ಎಕ್ಸ್ ನಾನು ಇಲ್ಲೇ ತಗೊತಾ ಇದ್ದೀನಿ, ಚೇಂಜ್ ಮಾಡ್ತಿಲ್ಲ. y ಅನ್ನ ಈ ಕಡೆ ತಗೊಂಡ್ರೆ ಮೈನಸ್ y. ಸೊ ನೋಡಿ ಇವಾಗ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು. ಇಲ್ಲಿ ನೋಡಿ dy ಬೈ ಡಿ ಎಕ್ಸ್ ಕಾಮನ್ ಇರೋದ್ರಿಂದ ಏನಾಗುತ್ತೆ, dy ಬೈ ಡಿ ಎಕ್ಸ್ ಅನ್ನ ನಾನು ಕಾಮನ್ ತಗೊತಾ ಇದ್ದೀನಿ. ಅವಾಗ ಇಲ್ಲಿ x ರಿಮೈನಿಂಗ್ ಪ್ಲಸ್ 2y ರಿಮೈನಿಂಗ್ ಮೈನಸ್ 1 ರಿಮೈನಿಂಗ್ ಈಸ್ ಈಕ್ವಲ್ ಟು sec ಸ್ಕ್ವೇರ್ ಎಕ್ಸ್ ಮೈನಸ್ y. ಸೊ ನಮಗೆ ಬೇಕಿರೋದು dy ಡಿವೈಡೆಡ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು sec ಸ್ಕ್ವೇರ್ ಎಕ್ಸ್ ಮೈನಸ್ y ಡಿವೈಡೆಡ್ ಬೈ ನೋಡಿ ಏನು ಬರುತ್ತೆ, ಎಕ್ಸ್ ಪ್ಲಸ್ 2y ಮೈನಸ್ 1 ಅಂತ ಬರುತ್ತೆ. ನೋಡಿ ಡಿಫ್ರೆನ್ಷಿಯೇಷನ್ ಏನು ಕೇಳಿದ್ದ, ಇದು ಫಸ್ಟ್ ಕ್ವಶನ್ ಏನಿತ್ತು ನಮಗೆ, ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಪ್ಲಸ್ ವೈ ಅಂತ. ಸೊ ಆನ್ಸರ್ ನೋಡಿ dy ಬೈ ಡಿ ಎಕ್ಸ್ ಏನು ಬಂತು ನಮಗೆ ಆನ್ಸರ್, sec ಸ್ಕ್ವೇರ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2y ಮೈನಸ್ 1. ನೆಕ್ಸ್ಟ್ ನೋಡಿ ಫಿಫ್ತ್ ಕ್ವಶನ್ ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 100. ಇಲ್ಲೇನು ಏನು ಮಾಡ್ಬೇಕು ನೋಡಿ, ಫೈಂಡ್ dy ಬೈ ಡಿ ಎಕ್ಸ್ ಇದೆ. ಸೊ ಇಲ್ಲೇನು ಮಾಡ್ತೀನಿ, ಫಸ್ಟ್ ಡಿಫರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ ಇವಾಗ ಏನು ಬರುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ವೈ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ 100 ಅಂತ. ಸೊ ನೋಡಿ ಡಿ ಬೈ ಡಿ ಎಕ್ಸ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದೆ, ಎಕ್ಸ್ ಟು ದಿ ಪವರ್ ಎನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಇಲ್ಲಿ ಏನಾಗುತ್ತೆ ನಮಗೆ 2 ಇಂಟು ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಪ್ಲಸ್ ಇಲ್ಲಿ ನೋಡಿ ಪ್ರಾಡಕ್ಟ್ ರೂಲ್ ಮತ್ತೆ ಇಲ್ಲಿ ಏನು ಬರುತ್ತೆ, ಯು ವಿ ಡ್ಯಾಶ್ ಅಂತ ತಗೊಂಡ್ರೆ ಯು ಆಸ್ ಇಟ್ ಈಸ್ ಇಂಟು ವಿ ಡ್ಯಾಶ್ ಪ್ಲಸ್ ವಿ ಆಸ್ ಇಟ್ ಈಸ್ ಯು ಡ್ಯಾಶ್ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಫಸ್ಟ್ ಫಂಕ್ಷನ್ ಎಕ್ಸ್ ಆಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ವೈ ಪ್ಲಸ್ ವೈ ಆಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್. ನೋಡಿ ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಆ ಥರ. ಪ್ಲಸ್ ಇಲ್ಲಿ ನೋಡಿ ವೈ ಸ್ಕ್ವೇರ್ ಅಂತಂದರೆ 2y ಮತ್ತು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. ಏನಕ್ಕಂದರೆ ನೋಡಿ ಡಿಫರೆನ್ಷಿಯೇಷನ್ ಆಫ್ ಯಾವುದೇ ಕಾನ್ಸ್ಟೆಂಟ್ ಇದ್ರೂ ಕೂಡ ಅದೇನಿರುತ್ತೆ ನಮಗೆ 0 ಬರುತ್ತೆ. ಸೊ ಇಲ್ಲೇನು ಬಂತು ನಮಗೆ 0. ಸೊ ನೋಡಿ ಇದೇನಾಗುತ್ತೆ ಇವಾಗ 2 ಇಂಟು ಎಕ್ಸ್ ಅಂದರೆ 2 ಮೈನಸ್ 1 ಅಂದರೆ 1 ಪ್ಲಸ್ ಎಕ್ಸ್ ಇಂಟು ಡಿ ವೈ ಡಿವೈಡೆಡ್ ಬೈ ಡಿ ಎಕ್ಸ್ ಪ್ಲಸ್ ವೈ ಇಂಟು ನೋಡಿ ಎಕ್ಸ್ ಅನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಪ್ಲಸ್ 2 ಇಂಟು ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ನೋಡಿ ಡಿ ವೈ ಬೈ ಡಿ ಎಕ್ಸ್ ಒಂದು ಸೈಡು ಮತ್ತು ವಿತೌಟ್ ಡಿ ವೈ ಬೈ ಡಿ ಎಕ್ಸ್ ಅನ್ನು ಒಂದು ಸೈಡ್ ಸಪ್ರೇಟ್ ಮಾಡ್ತಾ ಇದ್ದೀನಿ. ಎಕ್ಸ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ 2y ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಇದನ್ನು 2x ಅನ್ನು ಈ ಕಡೆ ತಗೊಂಡ್ರೆ ಮೈನಸ್ 2x ಮತ್ತು y ಇಂಟು ವೈ 1 ಅಂದರೆ ಮೈನಸ್ y. ನೋಡಿ ಇವಾಗ ಡಿ ವೈ ಬೈ ಡಿ ಎಕ್ಸ್ ಅನ್ನು ಕಾಮನ್ ತಗೊತೀನಿ. ಡಿ ವೈ ಬೈ ಡಿ ಎಕ್ಸ್ ಕಾಮನ್ ತಗೊಂಡ್ರೆ ಏನು ಬರುತ್ತೆ ನೋಡಿ, ಎಕ್ಸ್ ಪ್ಲಸ್ 2y ಈಸ್ ಈಕ್ವಲ್ ಟು ಮೈನಸ್ 2x ಮೈನಸ್ ವೈ. ಸೊ ನೋಡಿ ಡಿ ವೈ ಬೈ ಡಿ ಎಕ್ಸ್ ಅನ್ನು ಸಪ್ರೇಟ್ ಮಾಡಿದರೆ ಈಸ್ ಈಕ್ವಲ್ ಟು ಮೈನಸ್ ಕಾಮನ್ ತಗೋಬೋದು 2x ಪ್ಲಸ್ ವೈ ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2y
ನೋಡಿ dy by dx ಕ್ವಶನ್ ಏನಿತ್ತು ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು 100 ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಯೂಸಿಂಗ್ ದ ಪ್ರಾಡಕ್ಟ್ ರೂಲ್ ಆಸ್ ವೆಲ್ ಆಸ್ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನ್ ಬರುತ್ತೆ ನಮಗೆ 0 ಇದೆ. ಸೊ ಇದನ್ನ ಯೂಸ್ ಮಾಡಿಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy by dx is equal to ಮೈನಸ್ ನೋಡಿ ಏನಕ್ಕಂದ್ರೆ ಮೈನಸ್ 2x ಮೈನಸ್ ವೈ ಇರೋದ್ರಿಂದ ಮೈನಸ್ ಕಾಮನ್ ತೆಗೆದ್ರೆ ಪ್ಲಸ್ 2x ಪ್ಲಸ್ ವೈ ಬರುತ್ತೆ. ಸೊ ಮೈನಸ್ ಆಫ್ 2x ಪ್ಲಸ್ ವೈ ಡಿವೈಡೆಡ್ ಬೈ x ಪ್ಲಸ್ 2y ಬರುತ್ತೆ. ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಕ್ವಶನ್ ಇದೆ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಪ್ಲಸ್ ವೈ ಕ್ಯೂಬ್ ಈಸ್ ಈಕ್ವಲ್ ಟು 81. ಇಲ್ಲಿನೂ ಕೂಡ ಏನಿದೆ ಫೈಂಡ್ dy by dx ಅಂತ. ಸೊ ನೋಡಿ ಫಸ್ಟ್ ಏನ್ ಮಾಡೋಣ ನಾವಿಲ್ಲಿ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ ಫಸ್ಟ್ ಏನ್ ಬರುತ್ತೆ ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಇಂಟು ವೈ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ವೈ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ವೈ ಕ್ಯೂಬ್ ಪ್ಲಸ್ ಡಿ ಈಸ್ ಈಕ್ವಲ್ ಟು ಅಲ್ಲ is equal to d by dx of 81. ಸೊ ನೋಡಿ ಇಲ್ಲಿ ಎಕ್ಸ್ ಟು ದಿ ಪವರ್ ಎನ್ ಅನ್ನು ಯೂಸ್ ಮಾಡಿದ್ರೆ 3 ಇಂಟು ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಪ್ಲಸ್ ಇಲ್ಲಿ ನೋಡಿ ಮತ್ತೆ ಇಲ್ಲಿ ಏನಾಗುತ್ತೆ ನಮಗೆ ಪ್ರಾಡಕ್ಟ್ ರೂಲ್ ಯು ವಿ ಡ್ಯಾಶ್ ಅಂದರೆ ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್ ಅಂತ ಪ್ರಾಡಕ್ಟ್ ರೂಲ್. ಸೊ ಫಸ್ಟ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ differentiation of y plus second function as it is y as it is differentiation of x square plus ಇಲ್ಲೇನು ನೋಡಿ ಇಲ್ಲೇನು ಕೂಡ ಪ್ರಾಡಕ್ಟ್ ರೂಲೇ ಯೂಸ್ ಆಗುತ್ತೆ x as it is differentiation of y square plus y square as it is differentiation of x plus y ಕ್ಯೂಬ್ ಅಂದರೆ 3y ಸ್ಕ್ವೇರ್ ಡಿಫರೆನ್ಷಿಯೇಷನ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ dy by dx ಬರುತ್ತೆ ಈಸ್ ಈಕ್ವಲ್ ಟು 0. ಏನಕ್ಕಂದ್ರೆ ನೋಡಿ ಕಾನ್ಸ್ಟೆಂಟ್ dy by dx ಆಫ್ ಕಾನ್ಸ್ಟೆಂಟ್ ಯಾವುದೇ ಇದ್ರೂ ಕೂಡ ಏನಾಗಿರುತ್ತೆ ನಮಗೆ 0. ಸೊ ಇವಾಗ ನೋಡಿ ಸಿಂಪ್ಲಿಫಿಕೇಶನ್ ಏನಾಗುತ್ತೆ ಇವಾಗ 3x ಟು ದಿ ಪವರ್ 3 ಮೈನಸ್ 1 ಸೊ ಸ್ಕ್ವೇರ್ ಬರುತ್ತೆ. ತ್ರೀ ಮೈನಸ್ 1 ಅಂದರೆ 2 3x ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸ್ ಇಂಟು dy by dx ಪ್ಲಸ್ ವೈ ಆಸ್ ಇಟ್ ಈಸ್ ಇಲ್ಲಿ ನೋಡಿ 2 ಇಂಟು ಎಕ್ಸ್ ಟು ದಿ ಪವರ್ 2 ಮೈನಸ್ 1 ಪ್ಲಸ್ ಎಕ್ಸ್ ಆಸ್ ಇಟ್ ಈಸ್ ವೈ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2y ಇಂಟು dy by dx ಪ್ಲಸ್ ವೈ ಸ್ಕ್ವೇರ್ ಆಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತಂದರೆ 1 plus 3y square into dy by dx is equal to 0. ಸೊ ನೋಡಿ ಇವಾಗ ವಿತ್ dx dy by dx ಇರೋದನ್ನ ಒಂದು ಸೈಡು ವಿತೌಟ್ dy by dx ಇರೋ ಫಂಕ್ಷನ್ನ ಒಂದು ಸೈಡ್ ಮಾಡ್ತೀನಿ ನೋಡಿ ಎಕ್ಸ್ ಸ್ಕ್ವಯರ್ dy by dx ಪ್ಲಸ್ ಎಕ್ಸ್ ಇಂಟು 2y ಇಂಟು dy by dx ಪ್ಲಸ್ 3y square into dy by dx is equal to ಏನು ಬರುತ್ತೆ ನೋಡಿ ಈ ಕಡೆ 3x ಸ್ಕ್ವೇರನ್ನು ಈ ಕಡೆ ತಗೊಂಡ್ರೆ ಮೈನಸ್ 3x ಸ್ಕ್ವೇರ್ ಮತ್ತೆ ಯಾವುದಿದೆ ನೋಡಿ ಇಲ್ಲಿ y ಇಂಟು 2x ಮೈನಸ್ 2xy ಮತ್ತೆ ಇಲ್ಲಿ ನೋಡಿ y ಸ್ಕ್ವೇರ್ ಪ್ಲಸ್ 1 ಸೊ ಮೈನಸ್ y ಸ್ಕ್ವೇರ್. ಇಲ್ಲಿ ನೋಡಿ ನಾನು dy by dx ಅನ್ನು ಕಾಮನ್ ತಗೊತೀನಿ. ಸೊ ರಿಮೈನಿಂಗ್ ಏನಿದೆ ನನಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2xy ಪ್ಲಸ್ 3y ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಿದೆ ನೋಡಿ ಇಲ್ಲಿ
ಎಲ್ಲನೂ ಮೈನಸ್ ಇರೋದ್ರಿಂದ ಮೈನಸ್ ಕಾಮನ್ ತಗೋಬಹುದು, ಪ್ರಾಬ್ಲಮ್ ಏನಿಲ್ಲ. ಸೊ ಕಾಮನ್ ತೆಗೆದ್ರೆ ಏನಾಗುತ್ತೆ, 3x² ಪ್ಲಸ್ 2xy ಪ್ಲಸ್ y². ಸೊ ನೋಡಿ ಇವಾಗ dy/dx ಅನ್ನ ಸಪ್ರೇಟ್ ಮಾಡಬೇಕು. dy/dx ಈಸ್ ಈಕ್ವಲ್ ಟು ಮೈನಸ್ ಆಫ್ 3x² ಪ್ಲಸ್ 2xy ಪ್ಲಸ್ y². ಸೊ ಹೋಲ್ ಡಿವೈಡೆಡ್ ಬೈ ನೋಡಿ ಈ ಕಡೆ ಮಲ್ಟಿಪ್ಲೈ ಇದ್ರೆ ಇದೇನಾಗುತ್ತೆ ನಮಗೆ, ಈ ಸೈಡು ಡಿವಿಷನ್ ಆಗುತ್ತೆ. x² ಪ್ಲಸ್ 2xy ಪ್ಲಸ್ 3y². ಸೊ ನೋಡಿ ಯಾವುದನ್ನ ಕೇಳಿದವನು x³ ಪ್ಲಸ್ x² ಇಂಟು y ಪ್ಲಸ್ xy² ಪ್ಲಸ್ y³ ಈಸ್ ಈಕ್ವಲ್ ಟು 81 ಅನ್ನ ಇದಕ್ಕೆ ಫೈಂಡ್ dy/dx. ಸೊ dy/dx ಏನು ಬರುತ್ತೆ ನಮಗೆ, ಮೈನಸ್ ಆಫ್ 3x² ಪ್ಲಸ್ 2xy ಪ್ಲಸ್ y² ಡಿವೈಡೆಡ್ ಬೈ x² ಪ್ಲಸ್ 2xy ಪ್ಲಸ್ 3y² ಬರುತ್ತೆ ಆನ್ಸರ್ 6th ಕ್ವಶನ್ಗೆ. ನೋಡಿ ನೆಕ್ಸ್ಟ್ ನೋಡಿ 7th ಇದೆ, sin² y ಪ್ಲಸ್ ಕಾಸ್ xy ಈಸ್ ಈಕ್ವಲ್ ಟು ಪೈ ಅಂತ ಇದೆ. ಸೊ ಇಲ್ಲಿ ಏನು ಫೈಂಡ್ ಮಾಡಬೇಕು, ಫೈಂಡ್ dy/dx ಅಂತ. ಸೊ ನೋಡಿ ಫಸ್ಟ್ ಏನು ಮಾಡೋದು, ಡಿಫರೆನ್ಶಿಯೇಟಿಂಗ್ both sides with respect to x ಅಂತ. ಸೊ ನೋಡಿ ಅವಾಗ ಏನಾಗುತ್ತೆ ನಮಗೆ, d/dx ಆಫ್ sin² y ಪ್ಲಸ್ d/dx ಆಫ್ ಕಾಸ್ ಆಫ್ xy ಈಸ್ ಈಕ್ವಲ್ ಟು d/dx ಆಫ್ ಪೈ. ನೋಡಿ ಎರಡು ಸೈಡನ್ನು ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ, ಏನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ನೋಡಿ sin² ಏನಾಗುತ್ತೆ ನಮ್ಗೆ ಇವಾಗ 2 ಇಂಟು sin y. ನೋಡಿ ಮತ್ತೆ ಡಿಫ್ರೆನ್ಶಿಯೇಟ್ ಏನಾಗುತ್ತೆ ಇದು, sin y d/dx ಆಫ್ sin y ಪ್ಲಸ್ ಇಲ್ಲಿ ನೋಡಿ d/dx ಆಫ್ ಕಾಸ್ ಅಂತಂದ್ರೆ ಏನಾಗುತ್ತೆ, ಕಾಸ್ x ಡಿಫ್ರೆನ್ಶಿಯೇಷನ್ ಏನಿದೆ ನಮಗೆ ಮೈನಸ್ sin xy. ಮತ್ತೆ ಡಿಫ್ರೆನ್ಶಿಯೇಟ್ ಏನು ಮಾಡ್ಬೇಕು ನೋಡಿ, ಎರಡು ವೇರಿಯೇಬಲ್ ಇದೆ. ಸೊ xy ಡಿಫ್ರೆನ್ಶಿಯೇಷನ್ ಆಫ್ xy ಈಸ್ ಈಕ್ವಲ್ ಟು 0. ನೋಡಿ ಏನಕ್ಕಂದ್ರೆ ಕಾನ್ಸ್ಟೆಂಟ್ ಇಲ್ಲಿ ಬರೀತೀನಿ ನೋಡಿ, ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ x ಏನಾಗುತ್ತೆ ನಮಗೆ ಮೈನಸ್ sin x. ಅದೇ ತರ ವೇರಿಯೇಬಲ್ ಚೇಂಜ್ ಆಗ್ಬೋದು, ಬಟ್ ಇದು ಫಿಕ್ಸ್ ಇರುತ್ತೆ, ಕಾಸು ಮತ್ತೆ sin x ಏನು ಬರುತ್ತೆ ಕಾಸ್ x. ಸೊ ಅದೇ ತರ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಇದ್ದಾಗ ಏನು ಬರುತ್ತೆ, ಈಸ್ ಈಕ್ವಲ್ ಟು 0. ಸೊ ನೋಡಿ ಇವಾಗ 2 ಇಂಟು sin y. ನೋಡಿ ಡಿಫ್ರೆನ್ಶಿಯೇಷನ್ ಆಫ್ ಸೈನ್ ಅಂದ್ರೆ ಏನು ಬರುತ್ತೆ ನಮಗೆ, ಕಾಸ್ y. ಮತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ dy/dx. ಇಲ್ಲಿ ನೋಡಿ ಮೈನಸ್ ಪ್ಲಸ್ ಇಂಟು ಮೈನಸ್ 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 sin xy. ನೋಡಿ ಇಲ್ಲಿ ಎರಡು ವೇರಿಯೇಬಲ್ ಇದೆ, ಸೊ ಏನಾಗುತ್ತೆ ಪ್ರಾಡಕ್ಟ್ ರೂಲ್ u v ಡ್ಯಾಶ್ ಯೂಸ್ ಮಾಡಬೇಕು. ಸೊ ಏನಾಗುತ್ತೆ ನಮಗೆ u ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್. ಸೊ ನೋಡಿ ಎಕ್ಸ್ ಆಸ್ ಇಟ್ ಈಸು ಡಿಫ್ರೆನ್ಶಿಯೇಷನ್ ಆಫ್ ವೈ ಅಂತ, ಪ್ಲಸ್ ವೈ ಆಸ್ ಇಟ್ ಈಸು ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಅಂತ. ಸೊ ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ ಏನು ಬರುತ್ತೆ, 2 ಇಂಟು sin y ಇಂಟು ಕಾಸ್ y ಇಂಟು dy/dx ಮೈನಸ್ sin xy ಇಂಟು ನೋಡಿ ಎಕ್ಸ್ ಆಸ್ ಇಟ್ ಈಸು ಇಂಟು dy/dx ಪ್ಲಸ್ ವೈ ಆಸ್ ಇಟ್ ಇಸ್ ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಅಂತಂದ್ರೆ 1 ಬರುತ್ತೆ, ಈಸ್ ಈಕ್ವಲ್ ಟು 0. ಸೊ ಇವಾಗ ನೋಡಿ 2 ಇಂಟು sin a cos a ಫಾರ್ಮುಲಾ ಇದೆ ನೋಡಿ ನಮಗೆ, 2 ಇಂಟು sin a cos a ಏನು ಬರುತ್ತೆ ನಮಗೆ sin 2y. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಅದಕ್ಕೆ 2 sin y ಅಂತ ತಗೊಂಡ್ಬಿಡ್ತೀನಿ ಇಂಟು dy/dx ಮೈನಸ್ ಇಲ್ಲಿ ನೋಡಿ ಮಲ್ಟಿಪ್ಲೈ ಆಗುತ್ತೆ x ಇಂಟು sin xy ಇಂಟು dy/dx ಮೈನಸ್ ಇಂಟು ಪ್ಲಸ್ ಮತ್ತೆ ಇದೇನಾಗುತ್ತೆ ಮೈನಸ್ y ಇಂಟು sin xy ಈಸ್ ಈಕ್ವಲ್ ಟು 0.
ಸೊ ನೋಡಿ ಇವಾಗ ನಾನು ಏನ್ ಮಾಡ್ತೀನಿ ಇಲ್ಲಿ dy by dx ಒಂದ್ ಸೈಡ್ ಮತ್ತೆ ಇದು ವಿತೌಟ್ dy by dx ಇರೋ ಫಂಕ್ಷನ್ ನ ಒಂದ್ ಸೈಡ್. ಇಲ್ಲಿ ನೋಡಿ dy by dx ಕಾಮನ್ ತಗೋಬಹುದು. dy by dx ಕಾಮನ್ ತೆಗೆದ್ರೆ ಏನ್ ಬರುತ್ತೆ 2 ಇಂಟು sin y ಮೈನಸ್ ಎಕ್ಸ್ ಇಂಟು sin xy ಈಸ್ ಈಕ್ವಲ್ ಟು ನೋಡಿ ಮೈನಸ್ ಇರೋದನ್ನ ನಾನು ಈಕ್ವಲ್ ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನನಗೆ ಪ್ಲಸ್ y ಇಂಟು sin xy. ಸೊ ನನ್ಗೆ ಬೇಕಿರೋದು dy by dx ನೋಡಿ ಈಸ್ ಈಕ್ವಲ್ ಟು y ಇಂಟು ನ್ಯೂಮರೇಟರ್ ಆಸ್ ಇಟ್ ಈಸ್ ಇರುತ್ತೆ, ಅದು ಚೇಂಜ್ ಆಗೋದಿಲ್ಲ. ಸೊ ಇಲ್ಲಿ ಇದಕ್ಕೆ ಮಲ್ಟಿಪ್ಲೈ ಇರೋದು ಏನಾಗುತ್ತೆ, ಇದು ಡಿವೈಡ್ ಆಗುತ್ತೆ 2 ಇಂಟು sin y ಮೈನಸ್ ಎಕ್ಸ್ ಇಂಟು sin xy ಅಂತ ಆಗುತ್ತೆ. ಸೊ ನೋಡಿ ಕೊಟ್ಟಿರೋ ಕ್ವಶನ್ ಏನಿತ್ತು ನಮಗೆ sin ಸ್ಕ್ವೇರ್ y ಪ್ಲಸ್ ಕಾಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಪೈ ಅಂತ. ಸೊ ಆನ್ಸರ್ ನೋಡಿ ಡಿಫ್ರೆನ್ಶಿಯೇಷನ್ ಏನ್ ಬಂತು ನಮಗೆ, ಇಲ್ಲ ನೋಡಿ y ಇಂಟು sin xy ಡಿವೈಡೆಡ್ ಬೈ ಸಾರಿ ಇದು ಓಕೆ ಒಂದ್ ನಿಮಿಷ ಇಲ್ಲಿ ನೋಡಿ sin 2a ಇಲ್ಲ ಸಾರಿ. ಸೊ ಇಲ್ಲಿ ಏನ್ ಬರುತ್ತೆ sin 2a 2 ಅಲ್ಲ sin 2y ಅಂತ. ಸೊ sin 2y ಇಲ್ಲಿನೂ sin 2y ಬರುತ್ತೆ. ಸೊ sin 2y ನೋಡಿ ಆನ್ಸರ್ ಏನಾಗುತ್ತೆ y ಇಂಟು sin xy ಡಿವೈಡೆಡ್ ಬೈ sin 2y ಮೈನಸ್ ಎಕ್ಸ್ ಇಂಟು sin xy dy by dx. ನೋಡಿ ಯಾವ್ದು ಕ್ವಶನ್ ಇದು 7th ಒನ್. ನೆಕ್ಸ್ಟ್ ನೋಡಿ 8th ಒನ್ ಇದೆ sin ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು 1 ಅಂತ. ಸೊ ಇಲ್ಲೇನು ಫೈಂಡ್ ಮಾಡಬೇಕು, ಫೈಂಡ್ dy by dx. ಸೊ ನೋಡಿ ಡಿಫ್ರೆನ್ಶಿಯೇಟಿಂಗ್ both sides with respect to x ಅಂತ. ಸೊ ನೋಡಿ d by dx of sin square x plus d by dx of cos square y is equal to d by dx of 1 ಅಂತ. ಸೊ ನೋಡಿ sin ಸ್ಕ್ವೇರ್ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ 2 ಇಂಟು sin ಟು ದಿ ಪವರ್ 2 ಮೈನಸ್ 1 x. ಸೊ ಮತ್ತೆ ಏನಾಗುತ್ತೆ ಇಲ್ಲಿ ಡಿಫ್ರೆನ್ಶಿಯೇಷನ್ ಆಫ್ sin x ಪ್ಲಸ್ ಸೇಮ್ ಥಿಂಗ್ 2 ಇಂಟು cos 2 ಮೈನಸ್ 1 ಇಂಟು y ಡಿಫ್ರೆನ್ಶಿಯೇಷನ್ ಆಫ್ cos y ಈಸ್ ಈಕ್ವಲ್ ಟು 0 ನೋಡಿ. ಏನಕ್ಕಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗಿರುತ್ತೆ ನಮಗೆ 0. ಸೊ ಅದೇ ಥರ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಏನಿರುತ್ತೆ ನನಗೆ ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1. ಸೊ ಇದನ್ನ ಇಲ್ಲ ಯೂಸ್ ಮಾಡಿದ್ದೀನಿ ನೋಡಿ. ಸೊ ಇವಾಗ ಏನು ಬರುತ್ತೆ 2 ಇಂಟು ಸೈನ್ ಎಕ್ಸ್ 2 ಮೈನಸ್ 1 ಅಂದರೆ 1. ಸೊ ಸೈನ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನಾಗುತ್ತೆ ನಮಗೆ ಕಾಸ್ ಎಕ್ಸ್ ಪ್ಲಸ್ 2 ಇಂಟು ಕಾಸ್ ವೈ ನೋಡಿ 2 ಮೈನಸ್ 1 ಅಂದರೆ 1. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ವೈ ಅಂತಂದರೆ ಮೈನಸ್ ಸೈನ್ 1. ಸೊ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ಮತ್ತೆ dy ಬೈ dx ಈಸ್ ಈಕ್ವಲ್ ಟು 0. ಸೊ ಇವಾಗ ನೋಡಿ 2 ಇಂಟು ಸೈನ್ ಎಕ್ಸ್ ಕಾಸ್ ಎಕ್ಸ್ ಒಂದು ಸೈಡ್ ತಗೊತಾ ಇದ್ದೀನಿ, ಇಲ್ಲಿ ಮೈನಸ್ ಇದೆ ನೋಡಿ. ಸೊ ಏನಾಗುತ್ತೆ ಈ ಕಡೆ ಹೋದರೆ 2 ಇಂಟು ಕಾಸ್ ವೈ ಇಂಟು ಸೈನ್ ವೈ ಬರುತ್ತೆ ಇಂಟು dy ಬೈ dx. ನೋಡಿ ಕನ್ಫ್ಯೂಷನ್ ಆಗಬೇಡಿ, ಇಲ್ಲಿ ಪ್ಲಸ್ ಇದೆ ಮತ್ತು ಇಲ್ಲಿ ಮೈನಸ್ ಇರೋದ್ರಿಂದ ಫುಲ್ ಟರ್ಮ್ ಅನ್ನು ನಾನು ಈ ಕಡೆ ತಗೊಂಡ್ರೆ ಪ್ಲಸ್ ಆಗಿಬಿಡುತ್ತೆ. ಸೊ ಇವಾಗ ನೋಡಿ ನಾನು 2 ಇಂಟು ಸೈನ್ ಎ ಇಂಟು ಕಾಸ್ ಎ ಫಾರ್ಮುಲಾ ತಗೊಂಡ್ರೆ ಏನು ಬರುತ್ತೆ ನನಗೆ ಸೈನ್ 2a. ಸೊ ಇದನ್ನು ಅಪ್ಲೈ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲೇನು ಬರುತ್ತೆ ಸೈನ್ 2x ಈಸ್ ಈಕ್ವಲ್ ಟು ಸೈನ್ 2y ಇಂಟು dy ಬೈ dx. ಸೊ ನೋಡಿ ಇಲ್ಲಿ dy ಬೈ dx ಅನ್ನು ಸಪ್ರೇಟ್ ಮಾಡಿದ್ರೆ ಏನು ಬರುತ್ತೆ ನಮಗೆ dy by dx is equal to sin 2x divided by sin 2y. ಸೊ ನೋಡಿ ಕ್ವಶನ್ ಏನಿತ್ತು ನಮಗೆ sin ಸ್ಕ್ವೇರ್ x ಪ್ಲಸ್ ಕಾಸ್ ಸ್ಕ್ವೇರ್ y
ಈಸ್ ಈಕ್ವಲ್ ಟು 1. ಸೊ ಫೈನ್ dy ಬೈ ಡಿ ಎಕ್ಸ್. ನೋಡಿ dy ಬೈ ಡಿ ಎಕ್ಸ್ ಏನು ಬಂತು ನಮಗೆ ಆನ್ಸರು sin 2x ಡಿವೈಡೆಡ್ ಬೈ 2y. ಇಲ್ಲಿ ನೋಡಿ ಇದನ್ನ ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ, ಏನಕ್ಕಂದ್ರೆ ಇಲ್ಲಿ x ಇದೆ ಇಲ್ಲಿ y ಇದೆ, ಡಿಫ್ರೆಂಟ್ ವೇರಿಯಬಲ್ ಇರೋದ್ರಿಂದ. ಸೊ ಆನ್ಸರ್ ಫೈನಲ್ ಆನ್ಸರ್ ಏನಾಗಿರುತ್ತೆ ನಮಗೆ sin 2x ಡಿವೈಡೆಡ್ ಬೈ sin 2y ಆಗಿರುತ್ತೆ. 8th ಕ್ವಶನ್ಗೆ ನೋಡಿ ಆನ್ಸರ್. ನೆಕ್ಸ್ಟ್ ನೋಡಿ 9th ಕ್ವಶನ್ ಇದೆ. ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗೋದಿಲ್ಲ, ಇನ್ವರ್ಸ್ ಫಂಕ್ಷನ್ ಇರೋದ್ರಿಂದ. ಸೊ ನಾವು ಇಲ್ಲಿ ಏನು ಮಾಡಬೇಕು, ಪುಟ್ಟಿಂಗ್ ಎಕ್ಸ್ ವ್ಯಾಲ್ಯೂವನ್ನು ಯಾವುದಾದ್ರೂ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ತಗೊಂಡ್ಬಿಟ್ಟು, ಲೈಕ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ನಾನು ಇಲ್ಲಿ ಏನು ತಗೊಂತಾ ಇದ್ದೀನಿ ಟ್ಯಾನ್ ಥೀಟಾ ಅಂತ. ಏನಕ್ಕೆ ಟ್ಯಾನ್ ಥೀಟಾ ಅಂದರೆ ನಮಗೆ ಒಂದು ಫಾರ್ಮುಲಾ ಬರುತ್ತೆ, ಅದಕ್ಕೋಸ್ಕರ ನಾನು ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸಪೋಸ್ ನಾನು ಸೈನು ಕಾಸು ತಗೋಬಹುದು, ತಗೊಂಡ್ರೆ ಇಲ್ಲಿ ಯಾವುದೇ ಫಾರ್ಮುಲಾ ಇಲ್ಲ ನನಗೆ, ಅದಕ್ಕೋಸ್ಕರ ನಾನು ಟ್ಯಾನ್ ಥೀಟಾ ತಗೊಂತಾ ಇದ್ದೀನಿ. ಸೊ ನೋಡಿ ಅವಾಗ ಏನಾಗುತ್ತೆ, y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 ಇಂಟು ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ. ಸೊ ನೋಡಿ ಏನಕ್ಕೆ ನಾನು ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೊಂಡೆ ಅಂತಂದರೆ ಸೈನ್ ಇನ್ವರ್ಸ್ ಅನ್ನ ರಿಮೂವ್ ಮಾಡೋಗೋಸ್ಕರ. ನೋಡಿ ಸೈನ್ 2 ಥೀಟಾ ನಮಗೆ ಫಾರ್ಮುಲಾ ಏನಿದೆ ಅಂತಂದರೆ ಸೈನ್ 2 ಥೀಟಾ ಈಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ಸೊ ಈ ಫಾರ್ಮುಲಾಗೋಸ್ಕರ ನಾನು ಏನು ಮಾಡಿದೆ, ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ. ಸೊ ಇವಾಗ ಏನಾಗುತ್ತೆ ನೋಡಿ, ಸೈನ್ ಇನ್ವರ್ಸ್ ಆಸ್ ಇಟ್ ಈಸ್, ನೋಡಿ ಇಲ್ಲೇನು ಬರುತ್ತೆ ಸೈನ್ 2 ಥೀಟಾ, ಸೈನ್ 2 ಥೀಟಾ. ಸೊ ವೈ ಈಸ್ ಈಕ್ವಲ್ ಟು, ನೋಡಿ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗಿಬಿಟ್ಟು ವೈ ಈಸ್ ಈಕ್ವಲ್ ಟು ನಮಗೆ 2 ಥೀಟಾ ಬಂತು. ಸೊ ಇಲ್ಲಿ ನೋಡಿ ಇಲ್ಲೇ ನಾನು ಥೀಟಾ ಅನ್ನ ಸಪ್ರೇಟ್ ಮಾಡಿದರೆ, ಟ್ಯಾನ್ ಅನ್ನ ನಾನು ಈ ಕಡೆ ಕಳಿಸ್ಕೊಂಡ್ಬಿಟ್ರೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಬರುತ್ತೆ. ಸೊ ನೋಡಿ y ಈಸ್ ಈಕ್ವಲ್ ಟು 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್. ನೋಡಿ ಇವಾಗ ಈಸಿಯಾಗಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಆವಾಗಲೇ ಮಾಡೋಕೆ ಕಷ್ಟ ಆಗ್ತಿತ್ತಲ್ಲ, ಅದು ಮಾಡೋಕ್ಕಾಗ್ತಿರ್ಲಿಲ್ಲ, ಅದಕ್ಕೆ ಇವಾಗ ಸಿಂಪ್ಲಿಫೈ ಮಾಡಿಬಿಟ್ಟು ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಅವಾಗ ಏನು ಬರುತ್ತೆ ನೋಡಿ, dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಕಾನ್ಸ್ಟೆಂಟ್ ಇದೆ ಆಸ್ ಇಟ್ ಈಸು, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ನೋಡಿ dy ಬೈ ಡಿ ಎಕ್ಸ್ ಏನಾಗುತ್ತೆ ಇವಾಗ ಈಸ್ ಈಕ್ವಲ್ ಟು 2 ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಆಲ್ರೆಡಿ ಹೇಳಿದ್ದೀನಿ, ಏನಿದೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಈಸ್ ಈಕ್ವಲ್ ಟು ಇದನ್ನು 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಕೂಡ ಬರೀಬೋದು, ಇದೆರಡನ್ನೂ ಸೇಮ್ ಇರುತ್ತೆ. ಸೊ ಆನ್ಸರ್ ಏನು ಬರುತ್ತೆ, dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ ಆನ್ಸರ್. ಸೊ ನೋಡಿ ಪಕ್ಕದಲ್ಲಿ ಬರೀತೀನಿ ಟ್ಯಾನ್ ಇನ್ವರ್ಸು ಏನಿದೆ, ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಕೂಡ ಬರೀತೀನಿ ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್. ಸೊ ಇದನ್ನು ನಾನು ಇಲ್ಲಿ ಯೂಸ್ ಮಾಡಿದ್ದೇನೆ. ಸೊ ಏನು ಬರುತ್ತೆ ಆನ್ಸರು 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. ನೆಕ್ಸ್ಟ್ ನೋಡಿ 10th ಕ್ವಶನ್ ಇದೆ, ಏನಿದೆ y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ 3x ಮೈನಸ್ ಎಕ್ಸ್ ಕ್ಯೂಬ್ 1 ಮೈನಸ್ 3x ಸ್ಕ್ವೇರ್. ಸೊ ಎಕ್ಸ್ ಏನು ಕೊಟ್ಟಿದ್ದಾನೆ, ಇನ್ ಬಿಟ್ವೀನ್ ಮೈನಸ್ 1/√3 ಆ್ಯಂಡ್ ಪ್ಲಸ್ 1/√3. ಸೊ ಇಲ್ಲಿನೂ ಏನು ಫೈಂಡ್ ಮಾಡಬೇಕು, ಫೈಂಡ್ dy ಬೈ ಡಿ ಎಕ್ಸ್. ಸೊ ನೋಡಿ ಡೈರೆಕ್ಟಾಗಿ ಇಲ್ಲೇನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿ ಪುಟ್ಟಿಂಗ್ ಎಕ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ಕೂಡ ಏನಂತ ತಗೊತೀನಿ ಟ್ಯಾನ್ ಥೀಟಾ ಅಂತ. ನೋಡಿ ಸಪೋಸ್ ನಾನು ಅಲ್ಲಿ ಥೀಟಾ ಅನ್ನ ಸಪ್ರೇಟ್ ಮಾಡಿದರೆ ಏನು ಬರುತ್ತೆ ನಮಗೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ. ಸೊ ಇವಾಗ ನೋಡಿ ಏನು ಬರುತ್ತೆ ನನಗೆ, y ಈಸ್ ಈಕ್ವಲ್ ಟು ಎಕ್ಸ್ ಪ್ಲೇಸಲ್ಲಿ ಟ್ಯಾನ್ ಥೀಟಾ ತಗೊತಾ ಇದ್ದೀನಿ, ಟ್ಯಾನ್ ಇನ್ವರ್ಸ್ ಆಫ್ 3 ಇಂಟು ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಇಂಟು ಟ್ಯಾನ್ ಸ್ಕ್ವಯರ್ ಥೀಟಾ. ನೋಡಿ ನಮ್ಗೆ ಏನಕ್ಕೆ ಟ್ಯಾನ್ ಥೀಟಾ ತಗೊಂಡಂದ್ರೆ ಇದಕ್ಕೆ ಫಾರ್ಮುಲಾ ಇದೆ ನೋಡಿ, ಏನಂತಂದ್ರೆ ಟ್ಯಾನ್ 3 ಥೀಟಾ. ಟ್ಯಾನ್ 3 ಥೀಟಾ ಅಂದರೆ ಏನಿದೆ ನಮಗೆ, 3 ಇಂಟು ಟ್ಯಾನ್ ಥೀಟಾ ಮೈನಸ್ ಟ್ಯಾನ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ 3 ಇಂಟು ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ ವ್ಯಾಲ್ಯೂವನ್ನು ಟ್ಯಾನ್ ಥೀಟಾ ಅಂತ ತಗೊಂಡೆ. ಇವಾಗ ನೋಡಿ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ 3 ಥೀಟಾ y ಈಸ್ ಈಕ್ವಲ್ ಟು,
ಸೊ ಇವಾಗ ಟ್ಯಾನ್ ಇನ್ವರ್ಸು ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಸೊ ವೈ ಏನು ಬರುತ್ತೆ ನೋಡಿ ನಮಗೆ 3 ಥೀಟಾ. ಸೊ ವೈ ಈಸ್ ಈಕ್ವಲ್ ಟು 3 ಇಂಟು ಥೀಟಾ ಅಂದರೆ ಏನು ಬರುತ್ತೆ ನಮಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ ಇದೆ. ಸೊ ನಾವು ಇವಾಗ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ನೋಡಿ ಡಿಫ್ರೆನ್ಶಿಯೇಟ್ ಮಾಡಿದರೆ ಇವಾಗ ಡಿಫ್ರೆನ್ಶಿಯೇಟಿಂಗ್ both sides with respect to x ಅಂತ. ಸೊ ಅವಾಗ ಏನು ಬರುತ್ತೆ ನಮಗೆ dy by dx ಕಾನ್ಸ್ಟೆಂಟ್ ಇರೋದ್ರಿಂದ 3 ಆಸ್ ಇಟ್ ಇಸ್ ಬರುತ್ತೆ dy by dx ಆಫ್ tan inverse x. ಸೊ dy by dx ಏನು ಬರುತ್ತೆ ನೋಡಿ 3 ಇಂಟು ಇನ್ವರ್ಸ್ x ಇದೆ. tan inverse x ಅಂತಂದ್ರೆ ಏನು ಬರುತ್ತೆ ನಮಗೆ ಡಿಫ್ರೆನ್ಷಿಯೇಷನ್ 1 ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಆನ್ಸರ್ ಏನು ಬರುತ್ತೆ 3 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಬರೀತೀನಿ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತಂದರೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ಆನ್ಸರ್ ಏನು ಬರುತ್ತೆ ನಮಗೆ ಇದಕ್ಕೆ 3 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. ನೋಡಿ ಕ್ವಶನ್ ಏನಿತ್ತು ನಮಗೆ y is equal to tan inverse of 3x minus x cube divided by 1 minus 3x square. ಸೊ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಏನು ಮಾಡಿದೆ ಎಕ್ಸ್ ವ್ಯಾಲ್ಯೂವನ್ನು ಟ್ಯಾನ್ ಥೀಟಾ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಿದ್ಮೇಲೆ ಡಿಫ್ರೆನ್ಶಿಯೇಟ್ ಮಾಡಿದೆ. ಸೊ ಆನ್ಸರ್ ಏನು ಬರುತ್ತೆ dy by dx is equal to 3 divided by 1 plus x square ಅಂತ. ನೆಕ್ಸ್ಟ್ ನೋಡಿ 11th ಕ್ವಶನ್ ಇದೆ y is equal to cos inverse of 1 minus x square divided by 1 plus x square. 0 in between 0x ಏನಿದೆ in between 0 and 1. So find dy by dx ಅಂತ. ಸೊ ನೋಡಿ ಇಲ್ಲಿನೂ ಕೂಡ ನಾವು ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಬರೋದಿಲ್ಲ. ಸೊ ನಾನು ಏನು ಮಾಡ್ತೀನಿ ಪುಟ್ಟಿಂಗ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಕೂಡ ಟ್ಯಾನ್ ಥೀಟಾ, ಏನಕ್ಕಂದ್ರೆ ಫಾರ್ಮುಲಾ ಅದೇ ಬರುತ್ತೆ ನಮಗೆ, ಇಲ್ಲಿ ಟ್ಯಾನ್ ಥೀಟಾ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಸೊ ಥೀಟಾ ಏನಾಗುತ್ತೆ ನನಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ. ಸೊ ನೋಡಿ ಇವಾಗ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಸ್ ಇಟ್ ಈಸು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ. ನೋಡಿ ಥೀಟಾ ಎಕ್ಸ್ ಪ್ಲೇಸಲ್ಲಿ ಟ್ಯಾನ್ ಥೀಟಾ ವ್ಯಾಲ್ಯೂ ಹಾಕಿದ್ದೀನಿ. ನಮಗೆ ಫಾರ್ಮುಲಾ ಇದೆ ನೋಡಿ ಕಾಸ್ 2 ಥೀಟಾ, ಪ್ರಾಪರ್ಟಿ ಅಂತನಾದರೂ ಹೇಳ್ಬೋದು. ಕಾಸ್ 2 ಥೀಟಾ ಅಂತಂದರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂತ ಇದೆ. ಸೊ ನೋಡಿ ಇವಾಗ ಏನಾಗುತ್ತೆ ನನಗೆ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್, ಈ ಪ್ಲೇಸಲ್ಲಿ ಕಾಸ್ 2 ಥೀಟಾ ಬರುತ್ತೆ ನನಗೆ. ಸೊ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ ವೈ ಈಸ್ ಈಕ್ವಲ್ ಟು 2 ಇಂಟು ಥೀಟಾ. ಸೊ ವೈ ಈಸ್ ಈಕ್ವಲ್ ಟು 2 ಇಂಟು ಥೀಟಾ ಅಂದರೆ ಏನಿದೆ ನನಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ. ಇವಾಗ ನೋಡಿ ನಾನು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಅವಾಗ ಏನು ಬರುತ್ತೆ ನೋಡಿ dy by dx is equal to 2 ಕಾನ್ಸ್ಟೆಂಟ್ ಇರೋದ್ರಿಂದ ಆಸ್ ಇಟ್ ಈಸ್ ಬರುತ್ತೆ dx ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತ. ಸೊ ಇಲ್ಲೇನು ಬರುತ್ತೆ ನಮಗೆ dy by dx ಲೆಫ್ಟ್ ಸೈಡ್ ಆಸ್ ಇಟ್ ಈಸ್ ಈಕ್ವಲ್ ಟು 2 ಆಸ್ ಇಟ್ ಈಸು ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ dy by dx ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲೇನು ಬರುತ್ತೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಆನ್ಸರ್ ಏನಾಗುತ್ತೆ ನಮಗೆ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೋಡಿ ಡಿಫ್ರೆನ್ಶಿಯೇಷನ್ ಆಫ್ ವೈ ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಏನು ಬರುತ್ತೆ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ ಆನ್ಸರ್. ನೆಕ್ಸ್ಟ್ ನೋಡಿ 12th ಕ್ವಶನ್ ಇದೆ. ಇಲ್ಲೇನಿದೆ ವೈ ಕೊಟ್ಟಿದ್ದಾನೆ, ವೈ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲೇನಿದೆ ಎಕ್ಸ್ ಇನ್ ಬಿಟ್ವೀನ್ 0 ಆ್ಯಂಡ್ 1 ಓಪನ್ ಇಂಟರ್ವಲ್. ಸೊ ಇಲ್ಲಿನೂ ಏನು ಕೇಳಿದ್ದಾನೆ ಫೈಂಡ್ dy by dx ಅಂತ. ಸೊ ನೋಡಿ ಇಲ್ಲಿನೂ ಡೈರೆಕ್ಟಾಗಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಪುಟ್ಟಿಂಗ್ ಎಕ್ಸ್ ವ್ಯಾಲ್ಯೂ ಇಲ್ಲಿನೂ ಕೂಡ ತೊಗೊತೀನಿ. ಎಕ್ಸ್ ಈಸ್ ಈಕ್ವಲ್ ಟು
ಟ್ಯಾನ್ ತೀಟಾ. ಸೊ ಅವಾಗ ನಮಗೆ ತೀಟಾ ಏನಾಗುತ್ತೆ, ಟ್ಯಾನ್ ಆ ಕಡೆ ಕಳಿಸ್ಕೊಂಡ್ರೆ ಇನ್ವರ್ಸ್ ಆಗಿಬಿಡುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್. ಸೊ ಇವಾಗ ನೋಡಿ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ. ಸೊ ನೋಡಿ ಆಲ್ರೆಡಿ ನಾವು ಯೂಸ್ ಮಾಡಿದ್ವಿ ಫಾರ್ಮುಲಾ ಏನಿದೆ, ಕಾಸ್ 2 ತೀಟಾ ಈಸ್ ಈಕ್ವಲ್ ಟು 1 ಮೈನಸ್ ಟ್ಯಾನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ. ಸೊ ನೋಡಿ ಇವಾಗ ಏನಾಗುತ್ತೆ ನನಗೆ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಕಾಸ್ 2 ತೀಟಾ ಬರುತ್ತೆ. ನೋಡಿ ಇವಾಗ ನಾನು ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ, ಬೇರೆ ಬೇರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇದೆ. ಸೊ ನನಗೆ ಇನ್ನೊಂದು ಏನು ಗೊತ್ತಿದೆ ಅಂದರೆ ಸೈನ್ ಅಥವಾ ಕಾಸ್, ಸೈನ್ ತೀಟಾ ಅಂತಲೂ ತೊಗೋಬೋದು ಅಥವಾ ಕಾಸ್ ತೀಟಾ. ಸೈನ್ ತೀಟಾ ಈಸ್ ಈಕ್ವಲ್ ಟು ಕಾಸ್ ಆಫ್ 90 ಮೈನಸ್ ತೀಟಾ ಅಂತ. ಸೊ ಇವಾಗ ಇಲ್ಲಿ ನೋಡಿ ಸೈನ್ ತೀಟಾ ಇಲ್ಲಿ ಏನು ಕೊಟ್ಟಿದ್ದಾನೆ ನಮಗೆ, ಕಾಸ್ 2 ತೀಟಾ ಅಂತ ಕೊಟ್ಟಿದ್ದಾನೆ. ಸೊ ಕಾಸ್ 2 ತೀಟಾನ ನಾನು ಅಕಸ್ಮಾತ್ ಇಲ್ಲಿ ನೋಡಿ ಕಾಸ್ ತೀಟಾನು ತಗೋಬಹುದು. ಕಾಸ್ ತೀಟಾ ತಗೊಂಡಾಗ ಏನಾಗುತ್ತೆ, ಸೈನ್ 90 ಮೈನಸ್ ತೀಟಾ, ಸಾರಿ 20 ಅಲ್ಲ, ಸಾರಿ ಇದು ತೀಟಾ ಅಂತ. ಕಾಸ್ 90 ಮೈನಸ್ ತೀಟಾ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ಸೆಕೆಂಡ್ ಕ್ವಾಡ್ರಂಟು ಸೈನ್ ಇನ್ವರ್ಸ್ ಆಸ್ ಇಟ್ ಈಸ್ ಸೈನ್ ಆಫ್ 90 ಮೈನಸ್ ಟೂ ತೀಟಾ. ಸೊ y ಈಸ್ ಈಕ್ವಲ್ ಟು ಏನಾಗುತ್ತೆ ಇವಾಗ, ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಆಗುತ್ತೆ, 90 ಅಂದರೆ ನಾನು π/2 ಅಂತ ಕೂಡ ಯೂಸ್ ಮಾಡ್ಬೋದು, ಮೈನಸ್ 2 ತೀಟಾ. ಸೊ y ಈಸ್ ಈಕ್ವಲ್ ಟು π/2 ಮೈನಸ್ 2 ಇಂಟು ತೀಟಾ ಅಂದರೆ ಏನಿದೆ ನನಗೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ. ಸೊ ಇವಾಗ ನಾನು ಡಿಫ್ರೆನ್ಷಿಯೇಟ್ ಮಾಡ್ಬೋದು, ನಾನು ಡಿಫ್ರೆನ್ಷಿಯೇಟಿಂಗ್ both sides with respect to x ಅಂತ. ಸೊ ಅವಾಗ ಏನು ಬರುತ್ತೆ ನೋಡಿ, dy by dx is equal to d by dx of π/2 minus 2 into d by dx of tan inverse x. ನೋಡಿ 2 ಕಾನ್ಸ್ಟೆಂಟ್ ಇರೋದ್ರಿಂದ ಔಟ್ಸೈಡ್ ತಗೊಂಡ್ಬಿಟ್ಟು ಈ ಟ್ಯಾನ್ ಇನ್ವರ್ಸ್ ಅನ್ನ ಮಾತ್ರ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸೊ ಈಸ್ ಈಕ್ವಲ್ ಟು dy by dx ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಡಿಫ್ರೆನ್ಶಿಯೇಷನ್ ಏನಿದೆ ನನಗೆ, dy by dx ಆಫ್ ಎನಿ ಕಾನ್ಸ್ಟೆಂಟ್ ಅಂತಂದರೆ 0 ಬರುತ್ತೆ. ಸೊ ಈಸ್ ಈಕ್ವಲ್ ಟು 0 ಮೈನಸ್ 2 ಆಸ್ ಇಟ್ ಈಸ್ ಡಿಫ್ರೆನ್ಶಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ dy by dx ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂತಂದರೆ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ. ಸೊ ಇಂಟು 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ dy by dx ಏನು ಬರುತ್ತೆ ಇವಾಗ, 0 ಮೈನಸ್ ಅಂದರೆ ಈಸ್ ಈಕ್ವಲ್ ಟು ಮೈನಸ್ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೋಡಿ ಕ್ವಶನ್ ಏನಿತ್ತು ನಮಗೆ, y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡಿ ಟ್ರಿಕ್ಸ್ ಇರುತ್ತೆ, ಈ ಥರ ಇನ್ವರ್ಸ್ ಕೊಟ್ಬಿಟ್ಟು ಬ್ರಾಕೆಟಲ್ಲಿ ಯಾವುದಾದ್ರೂ ಫಂಕ್ಷನ್ ತೊಗೊಂಡ್ರೆ ಆಲ್ಮೋಸ್ಟ್ 90% ಏನಾಗಿರುತ್ತೆ ಎಕ್ಸ್ ವ್ಯಾಲ್ಯೂ ಟ್ಯಾನ್ ತೀಟಾ. ಸಮ್ ರೇಯರ್ ಕೇಸಸ್ ಅಲ್ಲಿ ಮಾತ್ರ ಎಕ್ಸ್ ವ್ಯಾಲ್ಯೂ ಕಾಸ್ ಅಥವಾ ಸೈನ್ ತಗೋಬಹುದು, ಬಟ್ 90% ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ತೀಟಾನೇ ಬರುತ್ತೆ. ಸೊ ಇವಾಗ ಪುಟ್ ಮಾಡಿಬಿಟ್ಟು ಸಿಂಪ್ಲಿಫೈ ಆದಮೇಲೆ ನಾನು ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ. ಸೊ ಅವಾಗ ಆನ್ಸರ್ ಏನು ಬರುತ್ತೆ ನನಗೆ, ಮೈನಸ್ 2 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡಿ 13th ಕ್ವಶನ್ ಇದೆ, y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಎಕ್ಸ್ ಇನ್ ಬಿಟ್ವೀನ್ -1 and 1 ಇದೆ. ಸೊ ಇಲ್ಲಿನೂ ಏನು ಫೈಂಡ್ ಮಾಡಬೇಕು, dy by dx ಅಂತ. ಸೊ ನೋಡಿ ಡೈರೆಕ್ಟಾಗಿ ಬರೋದಿಲ್ಲ, ಏನು ಮಾಡಬೇಕು ಇಲ್ಲಿನೂ ಕೂಡ, ಪುಟ್ಟಿಂಗ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ತೀಟಾ ಅಂತ. ಸೊ ತೀಟಾ ಏನಾಗುತ್ತೆ ಇವಾಗ, ಟ್ಯಾನ್ ಇನ್ವರ್ಸ್ ಎಕ್ಸ್ ಅಂದರೆ ಟ್ಯಾನ್ ಈ ಕಡೆ ಹೋದರೆ ಇನ್ವರ್ಸ್ ಆಗಿಬಿಡುತ್ತೆ. ಇವಾಗ ನೋಡಿ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2 ಇಂಟು ಟ್ಯಾನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ. ಸೊ ಇಲ್ಲಿ ನೋಡಿ ಫಾರ್ಮುಲಾ ಇದೆ ನಮಗೆ, ಸೈನ್ 2 ತೀಟಾ ಏನು ಬರುತ್ತೆ, 2 ಇಂಟು ಟ್ಯಾನ್ ತೀಟಾ
ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಇದೆ. ಸೊ ಇಲ್ಲಿ ನೋಡಿ y ಈಸ್ ಈಕ್ವಲ್ ಟು ಏನು ಬರುತ್ತೆ, ಕಾಸ್ ಇನ್ವರ್ಸ್ ಆಫ್ ಸೈನ್ 2 ತೀಟಾ. ಏನಕ್ಕಂದರೆ ನಾನಿಲ್ಲಿ ಪ್ರಾಪರ್ಟಿನ ಅಂತ ಹೇಳ್ಬೋದು, ಫಾರ್ಮುಲಾ. ಸೊ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ 2 ಇಂಟು ಟ್ಯಾನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ತೀಟಾ ಅಂದರೆ ಸೈನ್ 2 ತೀಟಾ ಅಂತ ಬರುತ್ತೆ. ಸೊ ಇವಾಗ ನೋಡಿ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್. ನನಗೆ ಸೈನು ಕಾಸು ಡಿಫ್ರೆಂಟ್ ಆಗಿರೋದ್ರಿಂದ ಸೇಮ್ ತೊಗೊಂಡ್ರೆ ಮಾತ್ರ ಕ್ಯಾನ್ಸಲ್ ಮಾಡೋಕ್ಕಾಗತ್ತೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಸೈನ್ ತೀಟಾ ಅಂದರೆ ಏನಿದೆ ನಮಗೆ ಕಾಸ್ ಆಫ್ 90 ಅಂತಲೂ ಹೇಳ್ಬೋದು, π/2 ಅಂತಲೂ ಹೇಳ್ಬೋದು. ಸೊ ಇಲ್ಲೇನು ಬರುತ್ತೆ ನನಗೆ, ಕಾಸ್ π/2 ಮೈನಸ್ 2 ತೀಟಾ. ನೋಡಿ ಜನರಲ್ ಆಗಿ ತೀಟಾ ಅಂತ ಯೂಸ್ ಮಾಡ್ತೀವಿ, 90 ಮೈನಸ್ ತೀಟಾ ಅಂತ, ಬಟ್ ಇಲ್ಲಿರೋದು ನಮಗೆ 2 ತೀಟಾ ಇದೆ. ಸೊ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗಿಬಿಟ್ಟು ನಮ್ಗೆ ಏನು ಬರುತ್ತೆ, y ಈಸ್ ಈಕ್ವಲ್ ಟು π/2 ಮೈನಸ್ 2 ಇಂಟು ತೀಟಾ ಅಂತಂದರೆ ಓಕೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೆಯೋಣ. y ಈಸ್ ಈಕ್ವಲ್ ಟು π/2 ಮೈನಸ್ 2 ಇಂಟು ತೀಟಾ ಅಂದರೆ ಟ್ಯಾನ್ ಇನ್ವರ್ಸ್ x ಅಂತ. ಸೊ ಇವಾಗ ನೋಡಿ ನಾನು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಡಿಫ್ರೆನ್ಷಿಯೇಟಿಂಗ್ both sides with respect to x. So dy by dx is equal to d by dx of π/2 minus 2 constant ಇದೆ as it is. So d by dx of tan inverse x. ಸೊ ನೋಡಿ ಇವಾಗ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, dy by dx is equal to constant differentiation 0 minus 2 as it is. So differentiation of tan inverse x ಅಂದರೆ 1 plus x square. ಸೊ ನೋಡಿ ಇಲ್ಲಿ ಬರೀತಾ ಇದ್ದೀನಿ, ಡಿಫರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಅಂದರೆ 0 ಬರುತ್ತೆ. ಅದೇ ಡಿಫರೆನ್ಷಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ x ಅಂತ ತಗೊಂಡಾಗ 1 ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್ ಅಂತ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ನೋಡಿ, dy by dx is equal to ಮೈನಸ್ 2 ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್ ಅಂತ ಬರುತ್ತೆ. ಸೊ ನೋಡಿ ಕ್ವಶನ್ ಏನಿದೆ ನಮಗೆ, y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ 2x ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್. ಸೊ ನೋಡಿ ಇಲ್ಲಿನೂ ಕೂಡ ನಾವು x ಈಸ್ ಈಕ್ವಲ್ ಟು ಟ್ಯಾನ್ ತೀಟಾ ಅಂತಲೇ ತೊಗೊಂಡಿದ್ದೀವಿ. ಆಗಲೇ ನಾನು ಹೇಳಿದೆ ಈ ಥರ ಕಾಸ್ ಇನ್ವರ್ಸ್ ಬ್ರಾಕೆಟಲ್ಲಿ ಏನಾದರೂ ಲೈಕ್ 1 ಪ್ಲಸ್ x ಸ್ಕ್ವೇರ್ ಅಥವಾ ಮತ್ತು 2x ಈ ಥರ ಕೊಟ್ಟರೆ 90% ನಾವು ಏನಂತ ತೊಗೊತೀವಿ, x ಈಸ್ ಈಕ್ವಲ್ ಟು ಟ್ಯಾನ್ ತೀಟಾ ಅಂತಲೇ ತೊಗೊತೀವಿ. ಸೊ ಪುಟ್ ಮಾಡಾದ್ಮೇಲೆ ಸಿಂಪ್ಲಿಫೈ ಮಾಡ್ತೀವಿ. ಸಿಂಪ್ಲಿಫೈ ಆದಮೇಲೆ ಡಿಫ್ರೆನ್ಷಿಯೇಟ್ ಬೋತ್ ಸೈಡ್ಸ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ, dy by dx ಈಸ್ ಈಕ್ವಲ್ ಟು ಮೈನಸ್ 2 ಡಿವೈಡೆಡ್ ಬೈ 1 ಪ್ಲಸ್ x ಸ್ಕ್ವೇರ್ ಅಂತ. ನೆಕ್ಸ್ಟ್ ನೋಡಿ 14th ಕ್ವಶನ್ ಇದೆ, y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 2x ಸ್ಕ್ವೇರ್ ರೂಟ್ 1 ಮೈನಸ್ x ಸ್ಕ್ವೇರ್. ಸೊ x ಏನಿದೆ ಇನ್ ಬಿಟ್ವೀನ್ ಮೈನಸ್ 1 ಬೈ ರೂಟ್ 2 ಆ್ಯಂಡ್ ಪ್ಲಸ್ 1 ಬೈ ರೂಟ್ 2. ಸೊ ಇಲ್ಲಿನೂ ಕೂಡ ಏನು ಫೈಂಡ್ ಮಾಡಬೇಕು, ಫೈಂಡ್ dy by dx ಅಂತ. ಸೊ ಇಲ್ಲಿ ನೋಡಿ ಇಲ್ಲಿನೂ ಕೂಡ ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಏನು ಮಾಡ್ತೀನಿ ಇಲ್ಲಿ, ಪುಟ್ಟಿಂಗ್ x ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ ನಾನು ಸೈನ್ ತೀಟಾ ತೊಗೊತಾ ಇದ್ದೀನಿ, ಟ್ಯಾನ್ ತೀಟಾ ತೊಗೊತಿಲ್ಲ. ಏನಕ್ಕಂದರೆ ಇಲ್ಲಿ ನೋಡಿ ಬರೀ ನ್ಯೂಮರೇಟ್ರ್ ಮಾತ್ರ ಇದೆ, ನ್ಯೂಮರೇಟ್ರ್ ಡಿನಾಮಿನೇಟ್ರ್. ಆ ಕೇಸಸಲ್ಲಿ ಏನಾಗುತ್ತೆ, ಟ್ಯಾನ್ ತೀಟಾ ತೊಗೋಬೋದು. ಬಟ್ ಇಲ್ಲೇನಿದೆ ಬರೀ ನ್ಯೂಮರೇಟ್ರ್. ಸೊ ಇದು ನಮ್ಮ ಪ್ರಾಪರ್ಟಿ ಇದೆ, ಸೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನಲ್ಲಿ. ಸೊ ಅದಕ್ಕೆ ನಾನು x ಈಸ್ ಈಕ್ವಲ್ ಟು ಸೈನ್ ತೀಟಾ ತೊಗೊಂಡಿದ್ದೀನಿ. ಸೊ ತೀಟಾ ಅಂತಂದರೆ ಏನಿದೆ ಇಲ್ಲಿ ನನಗೆ ಸೈನ್ ಇನ್ವರ್ಸ್ x ಅಂತ ಬರುತ್ತೆ. ಸೊ ನೋಡಿ ಇವಾಗ ಏನಾಗುತ್ತೆ, y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 2 ಇಂಟು ಸೈನ್ ತೀಟಾ ಸ್ಕ್ವೇರ್ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತ ಬರುತ್ತೆ. ಸೊ ನೋಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಇವಾಗ ಸ್ಕ್ವೇರ್ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ನೋಡಿ ನಮಗೆ ಫಾರ್ಮುಲಾ ಇದೆ, ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ ಸೈನ್ ಸ್ಕ್ವೇರ್ ತೀಟಾ ಈಸ್ ಈಕ್ವಲ್ ಟು 1 ಅಂತ. ಸೊ ನೋಡಿ ಇಲ್ಲಿ ನಾನು ಕಾಸ್ ಸ್ಕ್ವೇರನ್ನು ಸಪ್ರೇಟ್ ಮಾಡಿದರೆ ಏನು ಬರುತ್ತೆ ನನಗೆ,
1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತ ಬರುತ್ತೆ. ಸೊ ಅದೇ ನಾನು ಕಾಸ್ ತೀಟಾ ಅಂತ ತಗೊಂಡ್ರೆ ಸ್ಕ್ವೇರ್ ಬಿಕಮ್ಸ್ ಏನಾಗುತ್ತೆ ನನಗೆ ಇಲ್ಲಿ ಸ್ಕ್ವೇರ್ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂತ. ಸೊ ನೋಡಿ ಇವಾಗ ಏನಾಗುತ್ತೆ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 2 ಇಂಟು ಸೈನ್ ತೀಟಾ ಆ್ಯಸ್ ಇಟ್ ಈಸ್ ಸ್ಕ್ವೇರ್ ರೂಟ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದರೆ ಏನು ಬರುತ್ತೆ ನನಗೆ ಕಾಸ್ ತೀಟಾ. ಸೊ ನೋಡಿ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್, ನೋಡಿ ಇನ್ನೊಂದು ಫಾರ್ಮುಲಾ ಇದೆ, ಸೈನ್ 2 ತೀಟಾ ಏನು ಬರುತ್ತೆ ನನಗೆ ಸೈನ್ ತೀಟಾ ಇಂಟು ಕಾಸ್ ತೀಟಾ ಅಂತ. ಸೊ ನೋಡಿ ಇವಾಗ ಏನಾಗುತ್ತೆ ನನಗೆ ಸೈನ್ 2 ತೀಟಾ. ಸೊ ನೋಡಿ ಸೈನು ಮತ್ತು ಸೈನ್ ಇನ್ವರ್ಸನ್ನು ಕ್ಯಾನ್ಸಲ್ ಮಾಡಿದರೆ y ಈಸ್ ಈಕ್ವಲ್ ಟು ಏನು ಬರುತ್ತೆ ನನಗೆ 2 ತೀಟಾ. ಸೊ y ಈಸ್ ಈಕ್ವಲ್ ಟು 2 ಆ್ಯಸ್ ಇಟ್ ಈಸ್, ತೀಟಾ ಅಂದರೆ ಏನಿದೆ ನನಗೆ ಸೈನ್ ಇನ್ವರ್ಸ್ ಎಕ್ಸ್ ಅಂತ. ಸೊ ಇವಾಗ ನೋಡಿ ನಾನು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ, ಡಿಫ್ರೆನ್ಷಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಅವಾಗ ಏನು ಬರುತ್ತೆ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಕಾನ್ಸ್ಟೆಂಟ್ ಇದೆ ಆ್ಯಸ್ ಇಟ್ ಈಸ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್. ಸೊ ನೋಡಿ ಇವಾಗ ಡಿಫ್ರೆನ್ಷಿಯೇಟ್ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ 2 ಆ್ಯಸ್ ಇಟ್ ಈಸ್ ಇಂಟು ನೋಡಿ ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್, ಸೈನ್ ಇನ್ವರ್ಸ್ ಎಕ್ಸ್ ಈಸ್ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಸೊ ಇಲ್ಲೇನು ಬರುತ್ತೆ ನಮಗೆ 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2 ನೋಡಿ ಮಲ್ಟಿಪ್ಲೈ ಇರೋದ್ರಿಂದ 2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ ಕ್ವಶನ್ ಏನಿತ್ತು ನಮಗೆ ಸೈನ್ ಇನ್ವರ್ಸ್ 2x ಇಂಟು ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಆನ್ಸರ್ ಏನು ಬರುತ್ತೆ ನಮಗೆ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ. ನೆಕ್ಸ್ಟ್ ನೋಡಿ 15th ಕ್ವಶನ್ ಇದೆ, y ಈಸ್ ಈಕ್ವಲ್ ಟು ಸೆಕ್ ಇನ್ವರ್ಸ್ 1 ಡಿವೈಡೆಡ್ ಬೈ 2x ಸ್ಕ್ವೇರ್ ಮೈನಸ್ 1. ಸೊ ಎಕ್ಸ್ ಏನಿದೆ ಇನ್ ಬಿಟ್ವೀನ್ 0 ಆ್ಯಂಡ್ 1 ಬೈ ರೂಟ್ 2. ಫೈಂಡ್ dy ಬೈ ಡಿ ಎಕ್ಸ್ ಅಂತ. ಸೊ ನೋಡಿ ಇಲ್ಲಿ ತೊಗೊಂಡ್ರೆ ಏನಾಗುತ್ತೆ ಇವಾಗ ಸೆಕ್ಕನ್ನು ನಾನು ಈ ಕಡೆ ಕಳಿಸ್ಕೊತೀನಿ. ಸೊ ಅವಾಗ ಏನಾಗುತ್ತೆ ನನಗೆ ಸೆಕ್ y ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2x ಸ್ಕ್ವೇರ್ ಮೈನಸ್ 1 ಆಗುತ್ತೆ. ಸೊ ಸೆಕ್ y ರೆಸಿಪ್ರೋಕಲ್ ಏನಿದೆ ನೋಡಿ ಸೆಕ್ ತೀಟಾ ಅದು ರೆಸಿಪ್ರೋಕಲ್ಲು 1 ಬೈ ಕಾಸ್ ತೀಟಾ ಅಂತ ಇದೆ. ಸೊ ನನಗೇನಾಗುತ್ತೆ ಇವಾಗ 1 ಬೈ ಕಾಸ್ y ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2x ಸ್ಕ್ವೇರ್ ಮೈನಸ್ 1. ಸೊ ನೋಡಿ ಇದನ್ನೇ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಏನು ಬರುತ್ತೆ ನನಗೆ 2x ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು ಕಾಸ್ y ಅಂತ ಬರುತ್ತೆ. ಸೊ ನೋಡಿ ಇವಾಗ ಏನು ಬರುತ್ತೆ ನಮಗೆ 2 ಕಾಸ್ ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು ಕಾಸ್ y ಅಂತ. ಸೊ ನೋಡಿ ಮತ್ತೆ ನಾನು ಏನು ಮಾಡ್ತೀನಿ ಇಲ್ಲಿ ವೈಯನ್ನು ಸಪ್ರೇಟ್, y ಈಸ್ ಈಕ್ವಲ್ ಟು ಏನು ಬರುತ್ತೆ ನನಗೆ ಕಾಸ್ ಇನ್ವರ್ಸ್ 2x ಸ್ಕ್ವಯರ್ ಮೈನಸ್ 1 ಅಂತ. ಸೊ ಇವಾಗೂ ಕೂಡ ನಾನು ಡೈರೆಕ್ಟಾಗಿ ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗೋದಿಲ್ಲ. ಸೊ ನಾನು ಏನು ಮಾಡ್ತೀನಿ ಪುಟ್ಟಿಂಗ್ x ಈಸ್ ಈಕ್ವಲ್ ಟು ಕಾಸ್ ತೀಟಾ ಅಂತ. ಏನಕ್ಕಂದ್ರೆ ನಮಗೆ ಫಾರ್ಮುಲಾ ಇದೆ ಅದಕ್ಕೋಸ್ಕರ. ಇಟ್ ಇಂಪ್ಲೈಸ್ ತೀಟಾ ಏನಾಗುತ್ತೆ ನನಗೆ ಕಾಸ್ ಇನ್ವರ್ಸ್ ಎಕ್ಸ್ ಅಂತ. ಸೊ ನೋಡಿ ಇವಾಗ ಏನು ಬರುತ್ತೆ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 2 ಇಂಟು ಕಾಸ್ ಸ್ಕ್ವಯರ್ ತೀಟಾ ಮೈನಸ್ 1. ಸೊ y ಈಸ್ ಈಕ್ವಲ್ ಟು ನೋಡಿ ಫಾರ್ಮುಲಾ ಏನಿದೆ ನಮಗೆ cos 2 theta is equal to 2 cos square theta minus 1 ಅಂತ. ಸೊ ಕಾಸ್ ಇನ್ವರ್ಸ್ ಇಲ್ಲಿ ನೋಡಿ ಏನು ಬರುತ್ತೆ ಇವಾಗ ಕಾಸ್ 2 ಥೀಟಾ ಬರುತ್ತೆ ಫಾರ್ಮುಲಾ ಯೂಸ್ ಮಾಡಿದರೆ. ಇವಾಗ ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ y ಈಸ್ ಈಕ್ವಲ್ ಟು 2 ಇಂಟು ಥೀಟಾ. ಸೊ y ಈಸ್ ಈಕ್ವಲ್ ಟು ಥೀಟಾ ಏನಿದೆ ನೋಡಿ ನಮಗೆ 2 ಇಂಟು ಕಾಸ್ ಇನ್ವರ್ಸ್ ಎಕ್ಸ್. So differentiating with respect to x both side ನೋಡಿ. ಸೊ ಅವಾಗ ಏನು ಬರುತ್ತೆ ನಮಗೆ dy by dx
is equal to 2 into d by dx of cos inverse x. ಸೊ ನೋಡಿ dy by dx is equal to ಏನು ಬರುತ್ತೆ 2 as it is. Differentiation of cos inverse x. d by dx of cos inverse x is equal to minus 1 divided by square root 1 minus x square ಅಂತ ಇದೆ. So minus 1 divided by 1 minus square root 1 minus x square ಅಂತ. ಸೊ ಏನು ಬರುತ್ತೆ minus 2 divided by square root 1 minus x square ಅಂತ. ಸೊ ನೋಡಿ ಕ್ವಶನ್ ಏನಿತ್ತು ನಮಗೆ ಆನ್ಸರ್ ಇಲ್ಲಿ ನೋಡಿ ಏನು ಬರುತ್ತೆ ಇದು ನೋಡಿ ಕ್ವಶನ್ ಏನಿದೆ y is equal to sec inverse of 1 divided by ನೋಡಿ ಕ್ವಶನ್ ಏನಿದೆ y is equal to sec inverse of 1 divided by 2x square minus 1 ಅಂತ ಇದೆ. ಸೊ ಫೈಂಡ್ dy by dx ಅಂತಂದರೆ ನೋಡಿ ಏನು ಬರುತ್ತೆ ಇವಾಗ y is equal to cos inverse 2x square minus 1 ಸಿಂಪ್ಲಿಫಿಕೇಶನ್ ಮಾಡಿಬಿಟ್ಟು ಆಮೇಲೆ x is equal to cos theta ಅಂತ ತಗೊಂಡಾಗ ಏನು ಬರುತ್ತೆ ಆನ್ಸರು cos theta. ಇಲ್ಲಿ ನೋಡಿ y is equal to cos inverse of 2 into cos square theta minus 1 ಅಂತ ಬರುತ್ತೆ. ಸೊ ನೋಡಿ ಲಾಸ್ಟಲ್ಲಿ ಏನು ಬರುತ್ತೆ ಡಿಫ್ರೆನ್ಷಿಯೇಷನ್ dy by dx is equal to minus 2 divided by square root 1 minus x square ಅಂತ ಬರುತ್ತೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.